ಸರ್ ನಾನು ಎದೆ ಮುಟ್ಕೊಂಡು ₹100 ಕೊಟ್ಟರು ನಾನು ಬಂದು ತೋರಿಸ್ತೀನಿ ಸರ್. ಸಣ್ಣ ಸಣ್ಣ ವ್ಯಾಪಾರ ಮಾಡೋರ್ನೆಲ್ಲ ರಕ್ತ ಏನಿಲ್ಲ. ನಿಜವಾಗ್ಲೂ ಇಡೀ ಕ್ಷೇತ್ರದಲ್ಲಿ ಏನಾದ್ರು ಚಳಿಗಾಲ ಬಿಡಿಸಿದ ಮುರಾತಿಗೆ ಅಂದ್ರೆ ಐಕೈಕ ವ್ಯಕ್ತಿ ನಾರಾಯಣ ಸ್ವಾಮಿ. ಆತ ಮನಸ್ಸಾಕ್ಷಿ ಮುಟ್ಕೊಂಡು ಅವ್ರ ಮನೆ ದೇವ್ರನ್ನ ಮುಟ್ಕೊಂಡು ಎದೆ ಮುಟ್ಕೊಂಡು ನಾನು ಸ್ವಂತ ಕಷ್ಟಪಟ್ಟು ಜಾಸ್ತಿ ಸಂಪಾದನೆ ಮಾಡಿದ್ದೀನಿ ಅಂತ ನೇರವಾಗಿ ಹೇಳ್ಬಿಡ್ತೀನಿ ಸರ್. ಕಳೆದು ಏನ್ ಗೊತ್ತಾ, ಪಿಕ್ ಪಾಕೆಟ್ ಮಾಡೋನಿಗೆ ಪೊಲೀಸರು ಹೊಡೆದು ಏನೋ ಶಿಕ್ಷೆ ಕೊಡ್ತಾರೆ ಅನ್ಕೊಳ್ಳಿ. ಜೈಲಿಂದ ಹಿಂಸೆ ಬಂದ ತಕ್ಷಣ ಅವ್ನು ಬರ್ಲಿಕ್ಕೆ ಅಂತ ಯಾರು ಅಂತ ಯಾರು ಪಿಕ್ ಪಾಕೆಟ್ ಅದಲ್ಲ ಕಳ್ತನ ಈ ಲಂಚ ಗಿಂಚ ತಗೊಂಡಿರ್ತಾರೆ ನೋಡ್ರಿ. ಅವ್ರಿಗೆ ಯಾವ ಸ್ಟ್ರಿಕ್ಟ್ ಆಫೀಸರ್ ಇರ್ತಾರೆ, ಈಗ ಬಂದ್ಬಿಟ್ಟು ಅನ್ಕೊಂಡ್ರಿ ಕೈ ಹೊಡ್ದಾಡಲ್ಲ, ಕಾಯಿ ಒಂಥರ ಸೈಕ್ ಆಗ್ಬಿಡ್ತಾರೆ. ಅವ್ರಿಗೆ ಪಿಕ್ ಪಾಕೆಟ್ ಮಾಡೋನಿಗೆ ಪಿಕ್ ಪಾಕೆಟ್ ಮಾಡ್ತಾನೆ ಇರ್ಬೇಕು ಅವನು. ಆದ್ರೆ ಕೆಲವರು ಇದೇ ಹೇಳಿಕೆಗಳು ಈ ಚುನಾವಣೆ 4ನೇ ತಾರೀಕು ಚುನಾವಣೆ ನಂತರ ತಮ್ಮಲ್ಲಿ ಇರುತ್ತಾ? ಗೆದ್ರು ಏನ್ ಸರ್ ಉಪಯೋಗ? ಸೋತ್ರ ಉಪಯೋಗ ಇಲ್ಲ. ಇಡೀ ರಾಜ್ಯದಲ್ಲಿ ಯಾರು ಅಧಿಕಾರಿಗಳು ರಾಜಕಾರಣ ಬಂದವ್ರೆ ಯಾರು ಸಹ ಸಮಾಜದ ಜನರ ಸೇವೆ ಮಾಡಿಲ್ಲ. ಆ ಮನುಷ್ಯ ನಿಂತಾಗಿರಲ್ಲ ಸರ್. ಹೌದಾ? ಮುಲಾಜಿಲ್ಲ. ನಿಯತ್ತಿನ ನಾಯಕರು ತಪ್ಪಲ್ಲ. ಅಷ್ಟು ನಿಯತ್ತಾಗಿ ಅವ್ರ ಜೊತೆಲಿ ಇದ್ದು 10 ಆಲೋಚನೆ ಕೆಲಸ ಮಾಡಿದ್ರೆ ಇವತ್ತು ಇವ್ರು ನಮ್ಮ ಬಗ್ಗೆ ಅಗೌರವ ಮಾತಾಡ್ತಾರೆ ಅಂದ್ರೆ ನನಗೆ ಅಂತಾರ ನಮ್ಮ ಮನೇಲಿ ಇರೋವಂಥವ್ರಿಗೆ ಹೆಂಡತಿ ಮಕ್ಕಳಿಗೆ ಎಷ್ಟು ನೋವಾಗಿರ್ತದೆ ಅಂತ ನಾವು ಅರ್ಥ ಮಾಡ್ತೀವಿ. ಮುನಿರತ್ನ ಫಸ್ಟ್ ಕ್ವಾಲಿಟಿ ತರಕಾರಿ ಅಂತ ಹೇಳೋದಲ್ಲ, ರಾಮಚಂದ್ರಪ್ಪ ಅವರು, ಗೋವಿಂದರಾಜು, ರಾಗಿ, ಲಕ್ಷ್ಮೀಕಾಂತ್ ರೆಡ್ಡಿ, ಸುನಂದರಾಜ್, NTR ಮತ್ತೆ ಮಮತಾಯರು ಎಲ್ಲಾರು ಕರ್ಕೊಂಡು ಒಂದ್ಸರಿ ನೌಕರ ಪರೀಕ್ಷೆ ಹಾಕ್ಬಿಟ್ರೆ ಮುನಿರತ್ನ ಏನೋ ನಾವು ಹೇಳ್ತಾರೆ. ಮೇಲೆ ದೇವದಾರ ಇದೆಯಲ್ಲ ಪಕ್ಷದಲ್ಲಿ ನಮ್ಮ MLA ವೀರ ಸೂರ ಕರ್ಣ ಅಂತಾರೆ. ನೌಕರ ಪರೀಕ್ಷೆ ಹಾಕಿದ್ರೆ ಒಬ್ಬ ಜನಕ್ಕೆ ಆತ್ಮಹತ್ಯೆ ಮಾಡ್ಬೇಕು. ಆತ್ಮಹತ್ಯೆ ಮಾಡ್ಬೇಕು. ಆ ಬಟ್ಟಿಗೆ ಮುಗಿರತ್ತ ಸ್ವತಃ ಶಾಸಕರೇ ಹೇಳ್ತಾ ಇದ್ದಾರೆ, ಈಗ ತುಂಬಾ ಇಲ್ಲಿ ಜನಸಾಮಾನ್ಯರು ಬದುಕಕ್ಕಾಗ್ತಾ ಇಲ್ಲ, ಲೂಟಿ ಮಾಡ್ತಾ ಇದಾರೆ, ಒಂದ್ ಮನೆ ಕಟ್ಟಕ್ಕಾಗಲ್ಲ, ಬದುಕಕ್ಕಾಗ್ತಾ ಇಲ್ಲ, ಇರಕ್ಕಾಗ್ತಾ ಇಲ್ಲ. ನೋಡಿ ಸರ್, ಅದು ಸ್ಟಾರ್ಟ್ ಆಗಿದೆ. ನಾನು ಹೇಳ್ಬಿಡ್ತೀನಿ, ಸ್ಟಾರ್ಟ್ ಆಗಿದೆ ಅವ್ರ ಕಾಲದಲ್ಲಿ. ಕಾರಣ ಏನು ಅಂದ್ರೆ ಕಾರ್ಪೊರೇಟರ್ಸ್ ಇದ್ರೆ ಅದನ್ನ ಮಾಡೋಕ್ಕಾಗಲ್ಲ ಅಂತ ಕಾರ್ಪೊರೇಷನ್ ಚುನಾವಣೆ ಮಾಡ್ದಂಗ್ ಮಾಡ್ಬಿಟ್ಟು ಕೋರ್ಟ್ಗೆ ಹೋಗಿ ಅವ್ರ ಇದ್ರಲ್ಲೇ ಹೋಗಿದ್ದು ಇವತ್ತಿಗೂ ಬಗೆಹರಿದಿಲ್ಲ. ಒಂದಲ್ಲ ಮನುಷ್ಯಂದು ಒಂದ್ ಟ್ರೇಡ್ ಲೈಸೆನ್ಸ್ ಕೊಡಕ್ ಬಿಟ್ಟಿಲ್ಲ, ಒಂದ್ ಕಸ ಎತ್ತೋರ್ನ ಬಿಟ್ಟಿಲ್ಲ, ಒಂದ್ ಲೈಟ್ ಹಾಕೋರ್ ಬಿಟ್ಟಿಲ್ಲ, ಯಾರನ್ನೂ ಬಿಟ್ಟಿಲ್ಲ. ಕಾಂಟ್ರಾಕ್ಟ್ಗಳು ಬಿಟ್ಬಿಡಿ, ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನ ಬಿಟ್ಟಿಲ್ಲ. ಆರೋಪನ ಸತ್ಯ. ನಿಮ್ಮ ಮೇಲೆ ಎಷ್ಟು ಜನ ಸಸ್ಪೆಂಡ್ ಆದ್ರು? ಎಷ್ಟು ಜನ ಸಸ್ಪೆಂಡ್ ಆದ್ರು? ಸರ್ ನಾನು ಎದೆ ಮುಟ್ಕೊಂಡು ಹೇಳ್ತೀನಿ, ₹100 ಕೊಟ್ಟರು ನಾನು ಬಂದು ತೋರಿಸ್ಲಿ ಸರ್. ಒಂದು ನನ್ನ ಶ್ರೀಮತಿಯವರು 5 ವರ್ಷದಲ್ಲಿ ನಾವು ಮೈಕ್ ಇಟ್ಕೊಂಡು ಹೇಳ್ತೀವಿ, ದೇವ್ರ ಹತ್ರ ನಿಂತ್ಕೊಂಡು ಹೇಳ್ತೀವಿ. ಇವನ್ ತರ ಸಣ್ಣ ಸಣ್ಣ ವ್ಯಾಪಾರ ಮಾಡೋರ್ನೆಲ್ಲ ರಕ್ತ ಇರಿಲ್ಲ. ಈಗ ಮಾಡ್ತಾವ್ರಂತಲ್ಲ, ಅದ್ರ ಶಾಸಕರೇ ಸ್ವತಃ ಹೇಳ್ಕೊಂಡಿದ್ದಾರೆ. ಈಗ ಯಾರು ಸರ್ MLA ಮಾಡ್ತಾವ್ರೆ ಮಾಡ್ಬೇಕು. MLA ಯಾರು? MP ಇಷ್ಟು ದಿನ ಸುರೇಶ್ ಅವ್ರು ಇದ್ರಲ್ಲ. MP ಅವ್ರಿಗೆ ನಿಮ್ಗೆ ಗೊತ್ತಿದೆ ಚಾನಲ್ ಸರ್. ಒಂದ್ ನಿಮಿಷ, MP ಅವ್ರ ಕೆಲಸ ಏನು ಅಂತ ಎಲ್ರಿಗೂ ಗೊತ್ತಿದೆ. ಶಾಸಕರ ಪ್ರತಿಭಟನೆ ಸ್ಥಳೀಯ ಮುಖಂಡ ಕೆಲಸ ಏನು? ಸ್ಥಳೀಯ ಶಾಸಕರದು. ಇವತ್ತ ಮನುಷ್ಯ ಏನೇನ್ ಮಾಡಿದಾನೆ ಒಂದೆರಡಲ್ಲ, 100 ಇದೆ. ಇವತ್ತು ಶಾಸಕರು ಏನ್ ಇವತ್ತು ಹೊಟ್ಟೆ ಉಳ್ಕೊಂಡು ಇದೆಲ್ಲ ಹೇಳ್ತಾ ಇದಾರಲ್ಲ, ಅವ್ರು ಯಾಕೆ ಹೊಟ್ಟೆ ಉಳ್ಕೊಳ್ತಾರೆ? ಅವ್ರು ಶಾಸಕರಾಗಿದ್ದಾರೆ. ಕಡಿಮೆ ಆಗಿದೆ, ಕಡಿಮೆ ಆಗಿದೆ. ಅವ್ರ ಕಾಲದಲ್ಲಿ ಏನೆಲ್ಲ ಗುಂಡಾಂತರ ನಡಿಬೇಕು ಎಲ್ಲ ನಡೆದ್ಬಿಡ್ತು. ಅದಕ್ಕೀಗ ಸರ್ಕಾರ ಬದಲಾಯಿಸಿದ ಮೇಲೆ ಎನ್ಕ್ವೈರಿ, ಲೋಕಾಯುಕ್ತ ಎನ್ಕ್ವೈರಿಗಳು ಸ್ಟಾರ್ಟ್ ಆಯ್ತು. ಬೇನಾಮಿ ಕಾಂಟ್ರಾಕ್ಟರ್ ಮೇಲೆ ಕಡಿವಾಣ ಬಂತು. DK ಸುರೇಶ್ ಅಂತ ಒಬ್ಬ ಅತ್ಯುತ್ತಮ ನಾಯಕ ಅದಕ್ಕೆಲ್ಲ ಕಡಿವಾಣ ಹಾಕಕ್ಕೆ ಮುಂದೆ ಬಂದವ್ರೆ. ಈಗ ಎಪ್ಪಕ್ಕೆ ಹೆಂಗ್ ತಿರುಗಿ ಮಾಡಕ್ಕಾಗಲ್ಲ. ಇದ್ದಾಕಿದ್ದಾಗೆ ಇವತ್ತು ಮುನಿರತ್ನ ಹೇಳ್ತಾರೆ, ನಮ್ಮ ಅಪ್ಪ ನಾವು ಉಡ್ಸಿ ರೋಡ್ ಮೇಲ್ಬಿಟ್ಟು ನಾನು ನಮ್ಮ ತಾಯಿ ಇಡ್ಲಿ ಮಾಡ್ಬಿಟ್ಟು ಬೋಂಡಾ ಮಾರಿ ನಾವು ಜೀವನ ಸಾಗಿಸಿದ್ವಿ. ಯಾರೇ ಅವ್ರ ಮನೆ ಹೋದ್ರೆ ಎದುರುಗಡೆ ಸೀಟ್ ಮನೆ ತೋರಿಸ್ತಾರೆ, ಇದರಲ್ಲಿ ನಾವು ಬದುಕಿದ್ದು ಅಂತ. ಅಲ್ವೇನಪ್ಪ? ನೀನು ಕಾರ್ಪೊರೇಟರ್ ಆದಾಗ ಇವ್ರು ಕ್ಲಾಸ್ 1 ಕಾಂಟ್ರಾಕ್ಟ್ರು ಅವತ್ತಿನ ದಿವಸ BBMPಯಲ್ಲಿ ಯಾರು ಗುತ್ತಿಗೆದಾರ ಇನ್ನೊಬ್ರು ಎಲೆಕ್ಷನ್ ನಿಂತ್ಕೊಂಡಂಗಿಲ್ಲ. ಎಲ್ಲ ಸರೆಂಡರ್ ಮಾಡ್ಬಿಟ್ಟು NOC ತಂದು ನೀನು ಎಲೆಕ್ಷನ್ ನಿಂತ್ಕೊಂಡೆ. ಇವತ್ತು ಮುನಿರತ್ನ ಇಸ್ ನೋ ಬಿಸ್ನೆಸ್ ಮ್ಯಾನ್, ಏನೂ ಮಾಡ್ತಾ ಇಲ್ಲ. ಎಲೆಕ್ಷನ್ ಆದ್ಮೇಲೆ ಲಾಸ್ಟ್ ಟೈಮ್ ಮಿನಿಸ್ಟರ್ ಆಗಿ ಕಳೆದ 4 ವರ್ಷದಲ್ಲಿ ದೊಡ್ಡಬಳ್ಳಾಪುರ ರಸ್ತೆ 100 ಚಿಲ್ಲರೆ ಎಕರೆ, ದೇವಕೋಟಿ ರೋಡ್ ಅಲ್ಲಿ 100 ಚಿಲ್ಲರೆ ಎಕರೆ ಜಮೀನು. ನೀನು ಬಿಸ್ನೆಸ್ ಮಾಡ್ತಾ ಇಲ್ಲ, 24 hours ಪಾಲಿಟಿಕ್ಸ್ ಮಾಡ್ತಾ ಇದೀಯಾ. ಎಲ್ಲಿಂದ ಬಂತ ನೀನು ದುಡ್ಡು? ಪ್ರೊಡ್ಯೂಸರ್
ಯಾವ ಪಿಕ್ಚರ್ ರೀ? ಎಷ್ಟು ಸಿನಿಮಾ ಮಾಡಿದ್ದಾರೆ? ಜೀವನದಲ್ಲಿ ಮಾಡಿರೋದು 8 ಪಿಕ್ಚರ್, 8 ಫಿಲಮ್. ಏನು ಒಂದೊಂದು ಏನು ಹಾಲಿವುಡ್ ಪಿಕ್ಚರ್ ನಿಮ್ಗೆ ಸಾವಿರ ಕೋಟಿ ದುಡ್ಡು ಕೊಡಕ್ಕೆ ಲಕ್ಷಗಳು 8 ಪಿಕ್ಚರ್ ನಿಂತು ಎಲ್ಲ ಫ್ಲಾಪ್ ಅದ್ರಲ್ಲಿ. ಕುರುಕ್ಷೇತ್ರ ಮಾಡಿದ್ದಾರೆ, ಅದು ಯಾವ ಪ್ರಾಫಿಟ್ ಇಲ್ಲ ಸರ್. ಎಷ್ಟು ಪ್ರಾಫಿಟ್ ಬಂದ್ಬಿಟ್ಟಿರ್ಬೋದು ಸರ್? ಆ ಪ್ರಾಫಿಟ್ ಅಲ್ಲಿ ಅವರು ತಗೊಂಡಿರ್ತಾರೆ. ಅದನ್ನ ತನಿಖೆ ಮಾಡಿ ನೀನು ಅದಕ್ಕೆ ಮುನಿರತ್ನಮ್ಮ ಯಾರಾದ್ರೂ ಅದನ್ನ ನೇರವಾಗಿ ಪ್ರಶ್ನೆ ಕೇಳ್ಬಿಟ್ರೆ ಯಾರಾದ್ರೂ ಸತ್ಯ ಗೊತ್ತು, ದಾಖಲಾತಿ ಇರಲ್ಲ, ಏನ್ ಮಾಡ್ತಾರೆ ಬಾಯಿ ಮಾತಾಡ್ಬಿಡ್ತಾರೆ. ಏನಾದ್ರೂ ದುಡ್ಡು ಐತೆ ಲಾಯರ್ ಫೀಸ್ ಕೊಟ್ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕ್ತಾರೆ, ಮಾನನಷ್ಟ ಮೊಕದ್ದಮೆ ಹೋಗ್ತಾನೆ, ಎದುರ್ತಾರೆ ಜನ ಅವನ್ನ ಮಾತಾಡದೆ ಮಾನನಷ್ಟ ಹೋಗ್ತಾನೆ ಅಂತ. ಯಾಕಂದ್ರೆ ನಾವು ಮಾತಾಡೋ ಸತ್ಯ ಗೊತ್ತು. ಆತ ಮನಸ್ಸಾಕ್ಷಿ ಮುಟ್ಕೊಂಡು ಅವ್ರ ಮನೆ ದೇವ್ರನ್ನ ಮುಟ್ಕೊಂಡು ಎದೆ ಮುಟ್ಕೊಂಡು ನಾನು ಸ್ವಂತ ಕಷ್ಟಪಟ್ಟು ಜಾಸ್ತಿ ಸಂಪಾದನೆ ಮಾಡಿದ್ದೀನಿ ಅಂತ ನೇರವಾಗಿ ಹೇಳ್ಬಿಡ್ತೀನಿ ಸರ್. ಆ ದೇವ್ರು ಎಲ್ಲ ಕಿತ್ಕೊಂಡ್ಬಿಡ್ತಾನೆ. ಖಂಡಿತ ಅವ್ರು ಹೇಳೇ ಹೇಳ್ತಾರೆ, ಹೇಳ್ಬೇಕು. ಇವ್ ಫೋನ್ ಹಾಕಿ ಅವ್ರು 3 ಸತಿ ಶಾಸಕರಾಗಿರೋರು. ಶಾಸಕರಾದ್ರೂ ದುಡ್ಡು ಬರುತ್ತೆ ಸರ್. 4 ಸತಿ ವಿ ಆರ್ ದಿ ಪಿಲ್ಲರ್ಸ್. ಶಾಸಕರಾದ್ರೂ ಕೋಟಿಗಟ್ಟಲೆ ದುಡ್ಡು ಬರುತ್ತಾ? ಎಷ್ಟೊಂದು ಅದರಲ್ಲಿ ಅವ್ರು ಪ್ರಾಮಾಣಿಕವಾಗಿ ದುಡ್ದಿರ್ತಾರೆ. ಪ್ರಾಮಾಣಿಕವಾಗಿ ದುಡ್ಡು ಬರುತ್ತೆ ಸರ್. ಕೋಟಿಗೆ ಯಾರು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಸಂಬಳ, ಪ್ರೈಮ್ ಮಿನಿಸ್ಟರ್ಗೆ ಸಂಬಳ, ಶಾಸಕರಿಗೆ ತಿಂಗಳಿಗೆ 4 ಕೋಟಿ ಬರ್ಬೋದು. ಪ್ರಾಮಾಣಿಕವಾಗಿ ನೀವು ದುಡಿದ್ರೆ ಎಷ್ಟು ದುಡಿಬೋದು? ಹಂಗಾರೆ ನಿಮ್ಮ ನಾಯಕರ ಬಗ್ಗೆನೂ ಹಂಗೆ ಕೇಳ್ತಾರೆ. ಡಿ ಕೆ ಸುರೇಶ್ ಅವ್ರಿಗೆ ಎಷ್ಟು ಸಂಬಳ, ಅವ್ರು ಹೆಂಗ್ ದುಡಿದಿದ್ದಾರೆ ನಾವು ಕೇಳೋದು. ಡಿ ಕೆ ಸುರೇಶ್ ಆಗಲಿ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಆಗ್ಲಿ, ಏನ್ ನಡಿ ಅವ್ರು ಇಷ್ಟ ಆಸ್ತಿ ಆಯ್ತು ಅಷ್ಟೇ ನೀವು ಪ್ರೂವ್ ಮಾಡುವ. ನಾನು ಈಗ ಮುಂದೆ ಪ್ರಶ್ನೆ ಮಾಡ್ತಾ ಇದ್ದೀನಲ್ಲ, ನೀವು ಪ್ರಶ್ನೆ ಮಾಡಿದ್ರೆ ನಮ್ ಕಣ್ಣು ಕಾಣಿಸ್ತಾ ಇದೆ ಇಲ್ಲಿ ಏನ್ ಭ್ರಷ್ಟಾಚಾರ ಆಗಿದೆ ಅಂತ. ಅದೀಗ ನಿಮ್ಗೆ ರಾತ್ರಿ ನೀನು ಒಂದು ವರ್ಷದಲ್ಲಿ 100 ಎಕರೆಗೆ ಮಾಲೀಕ ಆಗ್ತೀಯ ಅಂದ್ರೆ ಏನಿನ್ ಬಂತಪ್ಪ ದುಡ್ಡು? ಅವ್ರು ತೋರಿಸ್ತಾರೆ. ಬೆಂಗಳೂರಾಗಿರೋ ವೇಸ್ಟ್ ಎಲ್ಲ ತಂದು ನಮ್ ಲೆಕ್ಕ ಮಾಡಿ ತುಂಬಿಟ್ರು. ಎಷ್ಟು ಅಧಿಕಾರ ದುರುಪಯೋಗ ಮಾಡ್ಕೊಂಡ್ರು. ಬೆಂಗಳೂರು ಎಲ್ಲ ಡ್ಯಾಮೇಜ್ ತಂದು ತುಂಬಿದ್ರು. ವ್ಯಾಕ್ಸಿಸ್ 16,000 ಲೋಡು, 100 ಎಕರೆ ಇದ್ದ ಹಳ್ಳದು. ಈಗ ಅವ್ರು ನೀನು ಶಾಸಕ ನೇರವಾಗಿ ಏನ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಮಾಡ್ಲಿ ಅಂತ ಅವಕಾಶ ಕೊಟ್ಟವ್ರೆ. ಅಡ್ಡಾದಿಡ್ಡಿ ನಡೀತಾ ಇಲ್ಲ, ಆ ಯಪ್ಪನ್ ತಡ್ಕೊಳಕ್ ಆಗ್ತಾ ಇಲ್ಲ. ಕಳ್ರೆ ಏನ್ ಗೊತ್ತಾ, ಪಿಕ್ ಪಾಕೆಟ್ ಮಾಡೋನ್ಗೆ ಪೊಲೀಸರು ಹಿಡ್ಕೊಂಡು ಹೊಡೆದು ಪಡೆದು ಏನೋ ಶಿಕ್ಷೆ ಕೊಡ್ತಾರೆ ಅನ್ಕೊಳ್ಳಿ. ಜೈಲಿಂದ ಈಚೆ ಬಂದಿದ ತಕ್ಷಣ ಅವ್ನು ಬರ್ಲಿಂಗ್ ಅಂತ ಇರ್ತಾನೆ, ಯಾರಾದ್ರೂ ಹಿಂಗ ಅಂತ ಇರ್ತಾನೆ, ಯಾರು ಪಿಕ್ ಪಾಕೆಟ್ ಅಥವಾ ಕಳ್ತನ ಈ ಲಂಚ ಗಿಂಚ ತಗೊಂಡಿರ್ತಾರೆ ನೋಡ್ರಿ. ಅವ್ರಿಗೆ ಯಾರಿಗಾದ್ರು ಸ್ಟ್ರಿಕ್ಟ್ ಆಫೀಸರ್ ತರ ಈಗ ಬಂದ್ಬಿಟ್ರು ಅನ್ಕೊಳ್ರಿ, ಕೈಗೆ ಒದ್ದಾಡಲ್ಲ, ಕಾಯಿಲೆ ಒಂಥರ ಸೈಕ್ ಆಗ್ಬಿಡ್ತಾರೆ. ಅವ್ರಿಗೆ ಪಿಕ್ ಪಾಕೆಟ್ ಮಾಡೋನಿಗೆ ಪಿಕ್ ಪಾಕೆಟ್ ಮಾಡ್ತಾನೆ ಇರ್ಬೇಕು ಅವನು. ಆತರ ಕೆಲವ್ರಿಗೆ ಇದೇ ಹೇಳಿಕೆಗಳು ಈ ಚುನಾವಣೆ 4ನೇ ತಾರೀಕು ಬರ್ತಕ್ಕಂತ ಚುನಾವಣೆ ನಂತರ ತಮ್ಗಳಲ್ಲಿ ಇರುತ್ತಾ ಅಂತ ಪರ್ಮನೆಂಟ್ ಆಗಿರುತ್ತೆ. 4ನೇ ತಾರೀಕಲ್ಲ ಆ ಚುನಾವಣೆ ಮುನಿರತ್ನ ಅಷ್ಟು ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಅವರು ಕೂಡ ಹಂಗೆ ಉತ್ತರ ಕೊಡ್ಬೋದಲ್ಲ, ಆಮೇಲೆ ಕೊಡ್ಬೋದು. ದಾರಲ್ಲ, ಇದು ಪ್ರಜಾಪ್ರಭುತ್ವ. ಅವ್ರು ಅಲ್ಲಿ ಅವತ್ತಿನ ಫಲಿತಾಂಶ ಏನ್ ಬರುತ್ತೋ ಅದಕ್ಕೆ ಅವ್ರು ಉತ್ತರ ಕೊಡ್ಬೋದು. ಇವತ್ತು ನಾವು ನೇರವಾಗಿ ಹೇಳ್ಬಿಟ್ವಲ್ಲ, ನಮ್ಮ ವಾರ್ಡ್ ನಾವೇ ಮನೆ ವಾರ್ಡ್ಗೆ ಲಕ್ಷ್ಮೀದೇವಿನಗರದಲ್ಲಿ ಒಂದೇ ಒಂದು ಓಟ್ ಮುನಿರತ್ನ ಲೀಡಿಂಗ್ ತಗೊಂಡ್ರೆ ಬಿಜೆಪಿಗೆ. ಲಕ್ಷ್ಮೀದೇವಿನಗರ ಕಡೆ ನಾನು ತಿರುಗಿ ಮಲಗಲ್ಲ, ಕಡೆ ಅವರು ಒಂದಿನ ಅವ್ರವ್ರ ಚಾಲೆಂಜ್ ಇರುತ್ತೆ. ನಾವು ಚಾಲೆಂಜ್ ತಗೊಂಡಿದ್ದೀವಿ. ನಮ್ಮ ಚಾಲೆಂಜ್ ಮುನಿರತ್ನ ಮಾಡ್ಲಿ. ನೀವೇನ್ ಮಾನದಂಡ? ನಾವು ಚುನಾವಣೆ ನಮ್ಮ ಮನೆಯಿಂದ ಯಾರು ನಿಲ್ಲಲ್ಲ, ನಿಮ್ಮ ಮಾನದಂಡ ನಾನು ನಿಲ್ಲಲ್ಲ, ನಮ್ಮ ಮನೆಯವರು ನಿಲ್ಲಲ್ಲ. ನಾವೇನಾದ್ರೂ ಬಿಜೆಪಿ ಒಂದು ಓಟ್ ಹೋದ್ರೆ ನಾವು ಯಾವುದೇ ಕಾರಣಕ್ಕೂ ಚುನಾವಣೆ ನಿಲ್ಲ. ಇಲ್ಲಾಂದ್ರೆ ಏನ್ ಮಾಡ್ತೇವೆ ಮುನಿರತ್ನ? ನಾವು ನೇರವಾಗಿದ್ದೀವಿ. ನಾನು ಜನರು ಕೇಳ್ತಾ ಇದ್ದೀನಿ, 4ನೇ ತಾರೀಕು ಚುನಾವಣೆ ಹೆಗ್ಗೇರೆ ವಾರ್ಡಲ್ಲಿ ನಿಮ್ಗೆ ಕಳಿಸ್ತೀವಿ ಇಷ್ಟೇ. ಹೆಗ್ಗೇರೆ ವಾರ್ಡಲ್ಲಿ ಒಂದೇ ಒಂದು ಓಟು ಜಾಸ್ತಿ ಬೇಡ. ಬಿಜೆಪಿ ಲೀಡ್ ಆದ್ರೆ ನಾವು ಟಿಕೆಟ್ ಬೇಕು ಅಂತಾನೆ ಕ್ಲೈಮ್ ಮಾಡಲ್ಲ. ಜನರು ನೋಡ್ತಾ ನೀವೆಲ್ಲರೂ ಕೂಡ ಇಲ್ಲ ಮುನಿರತ್ನ ಏನು ಹೇಳಿ. ಅವನು 4 ಜನ ಏನೇನು ಇವತ್ತು ಅವ್ರ ಬಗ್ಗೆ ಆರೋಪ ಮಾಡಿರೋದಿರ್ಬೋದು, ಆರೋಪ ಅಂತಾನೆ ನಾವು ತಗೊಳ್ತೀವಿ. ಯಾಕೆಂದ್ರೆ ನಮ್ಮ ಹತ್ರ ಯಾವ್ದು ಎವಿಡೆನ್ಸ್ ಇಲ್ಲ. ಅದು ತಮ್ಗಳಿಗೆ ಗೊತ್ತಿರಬೇಕು, ತಾವು ಜೊತೆನಲ್ಲೇ ಇದ್ದವರು ಎಲ್ಲ ಪಿಲ್ಲರ್ಗಳು ಇವತ್ತೆಲ್ಲ ನೀವುಗಳ ಸರ್. ಸತ್ಯ ಹೇಳ್ತಿದ್ವಿ. ಆರೋಪ ಎಂತದ್ದು ಸತ್ಯ. ಅವ್ನು ನಡ್ಕೊಳ್ಳೋದೇ ಹೆಂಗೆ? ಲೂಟಿ ಮಾಡಿದಾನೆ, ಭ್ರಷ್ಟಾಚಾರ ಮಾಡಿದಾನೆ, ಅಟ್ರಾಸಿಟಿ ಕೇಸ್ಗಳು ಹಾಕಿದಾನೆ, ಪೊಲೀಸ್ನವ್ರನ್ನ ಇಟ್ಕೊಂಡು ರಾಜಕಾರಣ ಮಾಡಿದಾನೆ, ಅಧಿಕಾರಿಗಳು ಇಟ್ಕೊಂಡು ರಾಜಕಾರಣ ಮಾಡಿದಾನೆ. ನ್ಯಾಯವಾದ ರಾಜಕಾರಣ ಇನ್ನೂ ಮಾಡಿಲ್ಲ. ಇವತ್ತು ನ್ಯಾಯವಾದಿ ಸ್ಟೇಟ್ಮೆಂಟ್ ಅಲ್ಲ, ತಂದಿಕ್ಕಂತ ಕೆಲಸ ನಾವು ಧೈರ್ಯವಾಗಿ ಮಾಡ್ತಾ ಇದೀವಿ. ಹಣೆ ಬರ ಇದ್ದಿದ್ದಾಗ್ತದೆ. ಅವ್ರ ಪರವಾಗಿದ್ದಾಗ ಅವ್ರ ಪರವಾಗಿ ಹೋರಾಟ ಮಾಡಿದ್ವಿ, ಕುಸುಮಕ್ಕವ್ರ ಪರವಾಗಿದ್ವಿ, ಕುಸುಮಕ್ಕವ್ರ ಪರವಾಗಿ ಹೋರಾಟ ಮಾಡಿದ್ವಿ. ಈಗ ಸುರೇಶ್ ಅಣ್ಣನ ಪರವಾಗಿ ಹೋರಾಟ ಎಲೆಕ್ಷನ್ ಮಾಡುವಾಗ ಸುರೇಶ್ ಅಣ್ಣನ ಪರವಾಗಿ ಹೋರಾಟ ಮಾಡಿದ್ವಿ. ನಂಬಿಕೆ ನಮ್ದು, ನಾವು ಕರೆಕ್ಟಾಗಿ ಮಾಡಿದೀವಿ ಅನ್ನೋದಕ್ಕೆ ಧೈರ್ಯವಾಗಿ ಹೇಳ್ತಿದೀವಿ. ಅದಕ್ಕೆ ನಾವು ಬದ್ಧಾಗಿದ್ದೀವಿ. ಅವನು ನಿಜವಾಗ್ಲೂ ಮಾಡಿದ್ರೆ ಕೊಡ್ಲಿದ್ದಕ್ಕೆ ರಿಪ್ಲೈ ಆಯ್ತು. ಅವರೆಲ್ಲ ಚಾಲೆಂಜ್ ಮಾಡಿದ್ದಾರೆ, ಅವ್ರ ಎಲೆಕ್ಷನ್ ನಿಲ್ಲಲ್ಲ, ಕಾರ್ಪೊರೇಷನ್ ಮುಂದೆ ಬಂದ್ರೆ ಯಾವ ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದ್ರಲ್ಲ, ನಾನು ಇದನ್ನ ತಗೊಳ್ತೀನಿ ಅಂತ ಹೇಳಿ ತಾಕತ್ತಿದ್ರೆ. ಏನು ಆಂಡಸ್ವಾಮಿ ಅವರು ಒಪ್ಪ
ಚಾಲೆಂಜ್ ಮಾಡ್ತಾ ಇದ್ರಲ್ಲ, ನಾವೆಲ್ಲ ಮುನಿರತ್ನ ಜೊತೆಗಿದ್ದು ನಾರಾಯಣ ಸ್ವಾಮಿ ಅವರು ಅವ್ರು ಮಿನಿಸ್ಟರ್ ಆಗಿದ್ದು ಅದಕ್ಕೆ ಮೊದಲು ಸಹ ಅವರು ದೊಡ್ಡ ಹೋರಾಟನೇ ಇದೆ ಅವತ್ತು ನಿಜವಾಗ್ಲೂ ಇಡೀ ಕ್ಷೇತ್ರದಲ್ಲಿ ಏನಾದ್ರು ಚಳಿ ಜ್ವರ ಬಿಡಿಸಿದ್ದು ಮುನಿರತ್ನಿಗೆ ಅಂದ್ರೆ ಏಕೈಕ ವ್ಯಕ್ತಿ ನಾರಾಯಣ ಸ್ವಾಮಿ. ಆ ಒಂದು ಇದು ಏನಾದ್ರು ಇವತ್ತು ಜ್ಞಾನೋದಯ ಆಗಿರ್ಬೋದು. ನಾರಾಯಣ ಸ್ವಾಮಿ ನಿಜವಾಗ್ಲೂ ಹೋರಾಟಗಾರ ಮುಂದೆ ಅವರು ಎಲ್ಲರದ್ದು ಗೊತ್ತಾಗ್ತದೆ, ವೇಲಣ್ಣದು ಗೊತ್ತಾಗ್ತದೆ ಅಂತೇಳಿ ಅದೊಂದು ಏನಾದ್ರು ಮೈಂಡಲ್ಲಿ ಇಟ್ಕೊಂಡು ಇವತ್ತು ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ಆಗಲ್ಲ ಹೋರಾಟ ಮಾಡಕ್ಕೆ. ಖಂಡಿತ ಮಾಡ್ತೀವಿ, ಆದ್ರೆ ನಾವು ಜೊತೆಲಿ ಇದ್ದು ನೋಡಿ ಒಂದು ಪಕ್ಷ ಅವರು ನಿಮ್ಮ ಬಗ್ಗೆ ಮಾತಾಡ್ಲೇ ಇಲ್ಲ. ಹೌದು, ನಾವು ನೀವು ಕೂಡ ಅದನ್ನ ದೇವರಂತೆ ಕಾಣ್ತಾ ಇದ್ದೀವಿ. ಈಗ ನಾವು ಒಂದು ಉದ್ದೇಶ ಉದ್ದೇಶ ಏನು, ಟೀಮ್ ಲೀಡರ್ ಅಂದ್ರೆ ಏನ್ ಸರ್? ಟೀಮ್ ಲೀಡರ್ ಒಪ್ಕೋಬೇಕು. ನಾವು ಇವತ್ತು ಲೀಡರ್ ಅಂತ ಒಪ್ಕೊಂಡಿದೀವಿ. MLA ಈಗಲೂ ಪ್ರೆಸೆಂಟ್ MLA ಒಪ್ಕೋತೀವಿ, ಮುಂದಕ್ಕೆ MLA ಮಾಡ್ತೀವಿ. ಅವತ್ತು ಹೋರಾಟ ಕೊಟ್ಟಿದ್ದು ನಾರಾಯಣ ಸ್ವಾಮಿ ಅವರು. ಆ ಒಂದು ಬಿಸಿ ಇನ್ನೂ ಹೋದಾಗಿಲ್ಲ, ಭಯ ಹೋದಾಗಿಲ್ಲ. ಅದಕ್ಕೆ ಇವತ್ತು ಅವರೊಬ್ಬರ ಸಾಫ್ಟ್ ಕಾರ್ನರ್ ಇಟ್ಟು ಮಾತಾಡ್ತಾರೆ. ಅವ್ರ ಬಗ್ಗೆ ನನ್ಗೆ ಭಯ ಆಗ್ತೈತೆ ಅದೇನೆ. ಇಲ್ಲ ಮನಸ್ಥಿತಿ ಈಗ ಯಾವ್ದೋ ಪಾಪ ಸೈಲೆಂಟ್ ಮಲಗೈತೆ ಅಂತ ಯಾಮಾರಿ ಯಾವ್ದನ್ನ ಜಿಂಕಿ ಹುಲಿ ಹತ್ರ ಹೋದ್ರೆ ಏನ್ ಮಾಡ್ತದೆ ಹೇಳ್ರಿ? ಬೇಟೆ ಅದೆಲ್ಲೋ ನನಗೆ ಕುದ್ಕೆ ಬಾಯಿ ಹಾಕಕ್ಕೆ ಹೊಂಚಾಕೊಂಡು ಕುಂತಿದ್ದೆ ಎದ್ದು ಕಾಣುತ್ತೆ. ಏನಾದ್ರು ನೀವು ಏನಾದ್ರು ಅವ್ರ ಕಡೆ ನನ್ ಬಾಯಲ್ಲಿ ತುಪ್ಪ ಸುರಿಯಲ್ಲ. ಅಲ್ಲ ಅವ್ರ ಕಡೆ ಏನಾದ್ರು ಹೋಗುವಂತದ್ದು ಅವ್ರ ಬಗ್ಗೆ ಒಂದು ಅನುಕಂಪ ಸಾಕು. ಈಗಾಗ್ಲೇ ಅನ್ಭವಿಸಿದ್ವಿ, ಈಗಾಗ್ಲೇ ಬಹಳಷ್ಟು ಅನ್ಭವಿಸಿದ್ವಿ. ಬಿಜೆಪಿ ಆ ಮನುಷ್ಯ ಇದ್ದಿದ್ದಾಗಿರಲ್ಲ ಸರ್. ಹೌದಾ? ಮುಲಾಜಿಲ್ಲ. ನಾನು ಕಳೆದ ಬಾರಿನೇ ಹೊರಟಿದ್ದೆ, ಒಂದ್ ಎಲೆಕ್ಷನ್ ಅವ್ರಿಗೆ ಮಾಡಲ್ಲ ಅಂತ ನನಗೆ ಕೆಲವರು ಬಿಜೆಪಿ ಹೈ ಲೀಡರ್ಸ್ ಕೆಲವರು ಕರೆದು ಇದೊಂದೇ ಚುನಾವಣೆ ಅವರು ತಿರುಗಿ ಯಾಕೆ ವಾಪಸ್ ಹೊಡ್ಬತ್ತೀಯ ಆಗ್ಲಾಗಲ್ಲ, ಈಗಲೇ ನೀನು ಅತ್ತ ಪಕ್ಷ ಬದಲಾಯಿಸೋನು ಅಂತಾರೆ. ಮುನ್ರಾಜ್ ಗೌಡ್ರಿಗೆ ನೆಕ್ಸ್ಟ್ ಟಿಕೆಟ್ ಆಗ್ತದೆ. ರೆಗ್ಯುಲರ್ ಮುನ್ರಾಜ್ ಗೌಡ್ರ ಕ್ಯಾಂಡಿಡೇಟ್ ಇವ್ರನ್ನ ಇಲ್ಲಿರಲ್ಲ, ಕೋಲಾರ ಕಡೆ ಹಾಕ್ತಾರೆ, ಇಲ್ಲ ಇದಕ್ಕೆ ಗಾಂಧಿನಗರಕ್ಕೆ ಹೋಗ್ತಾರೆ. ಯಾವುದೇ ಕಾರಣಕ್ಕಿಲ್ಲ, ಇದೊಂದು ಚುನಾವಣೆಗಾಗಿ ಹೋಗಿ ತಿರ್ಗಾ ಕಾಂಗ್ರೆಸ್ ಹೋದ ತಕ್ಷಣ ಮತ್ತೆ ಬರ್ಬೇಕಾಗುತ್ತೆ ಬಿಜೆಪಿಗೆ. ಮುನ್ರತ್ನ ನಾಳೆ ಕಾಂಗ್ರೆಸ್ ಬಂದ್ರೆ ನಾನು ಕಾಂಗ್ರೆಸ್ ಅಲ್ಲಿ ಇರಲ್ಲ. ನಾವು ಕಾರ್ಪೊರೇಟರ್ ಗೊತ್ತು ರಾಜೀನಾಮೆ ಕೊಟ್ಬೇಕು ಹೋಗ್ತೀವಿ. ಮುನ್ರತ್ನ ಇದ್ದಿದ್ ಕಡೆ ನಾನು ಇರಲ್ಲ, ಅದ್ರಲ್ಲೇನ್ ಎರಡ್ ಮಾತಿಲ್ಲ. ಕಾಂಗ್ರೆಸ್ ಬೇಕಾದ್ರೆ ನಮ್ಮನ್ನ ತೆಗೆದ್ರೂ ಚಿಂತೆ ಇಲ್ಲ. ನಾಳೆ ಬೆಳಗ್ಗೆ ಅವ್ನು ಬಂದು ನನ್ನ ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರಕ್ಕೆ ಹೋದ್ರೆ ಗೊತ್ತಿಲ್ಲ, RR ನಗರಕ್ಕೆ ಏನಾದ್ರು ಮುನ್ರತ್ನ ಕಾಂಗ್ರೆಸ್ ಬಂದ್ರೆ ನಾವು ಕಾಂಗ್ರೆಸ್ ಅಲ್ಲಿ ಇರಲ್ಲ. ಕ್ಲಿಯರ್, ಅದ್ರಲ್ಲಿ ಏನಿಲ್ಲ, ಹಿಂದೆ ಮುಂದೆ ಮಾತಾಡೋದೇನಿಲ್ಲ. ನಾವು ಶ್ರಮ ಹಾಕಿ 4 ಜನರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ವಿ. ಅಧಿಕಾರ ಇರ್ಲಿ ಬಿಡ್ಲಿ, 4 ಜನರ ಪ್ರೀತಿ ವಿಶ್ವಾಸ ಇರುತ್ತೆ. ನನ್ಗೆ ಅಧಿಕಾರ ಇಲ್ದಾಗೂ 4 ಜನ ಕರೀತಾರೆ. ನನ್ನ ಯಾಕೆ ಹೊಗಳ್ತಾರೆ ಸರ್? ಸರ್ಟಿಫಿಕೇಟ್ ಕೊಡೋದು ನನಗೆ ಯಾರು ಸರ್? ಆತನ ಬಾಯಿಲ್ ಬರದೇ ಒಂದು, ಹೃದಯದಲ್ಲಿ ಇರದೇ ಒಂದು, ನಿಮ್ಮ ನೋಡಿ ನಡೀತಾ ಇರ್ತಾರೆ, ಹೊರಗಡೆ ಪ್ಲಾನ್ ನಡೀತಾ ಇರ್ತಾರೆ, ಇದನ್ನ ಹೆಂಗ್ ಮುಗಿಸೋದು ಅಂತ. ಆತರ ಸರ್ ಒಂಥರ ಸರ್ ನಿಮಗೆ ಈ ಎರೆಹುಳ ಸಿಕ್ಸ್ಬಿಟ್ಟು ಗಾಳ ಹಾಕ್ತಾರೆ, ಅದೇನೋ ಚೆನ್ನಾಗಿ ತಿನ್ನಕ್ ಸಿಕ್ತು ಅಂತಂದ್ರೆ ಗಾಳ. ಅವ್ರ ಗಾಳಕ್ಕೆ ಸಿಕ್ಕೊಳ್ಳೋಷ್ಟು ಮೂರ್ಖರು ಈಗ ನಾವಲ್ಲ, ಆಗ್ಲೇ ಅನುಭವಿಸಿ ಈಚೆ ಬಂದಿದೀವಿ. ಅವ್ರ ಎಲ್ಲ ಅವತಾರಗಳು, ದಶಾವತಾರಗಳು ಹೆಂಗೆ ಎತ್ತಿದ್ರು ಹೀಗೆ ಇವ್ ಉಲ್ಟಾ ದಶಾವತಾರಗಳನ್ನ ಕ್ಷೇತ್ರದಲ್ಲಿ ಇತ್ತವನೆ. ಇನ್ನೆಲ್ಲಿ ನಡೆಯೋ ದಶಾವತಾರಗಳು ನಂಬಿಕೆ ಪ್ರೀತಿ ಇಟ್ಕೊಂಡಿರೋರು ಯಾರೂ ಹಿಂದೆ ಹೋಗಲ್ಲ. ಇವತ್ತು ಅಷ್ಟೇ ಇರೋರಲ್ಲೂ ಒಂದಿಷ್ಟು ಬೈದಿಂದನೋ ಒಂದಿಷ್ಟು ಬ್ಲಾಕ್ ಮೇಲ್ ಮಾಡ್ಕೊಂಡು ಒಂದಿಷ್ಟು ಜನ ಇದ್ದಾರೆ, ಒಂದಷ್ಟು ಜನ ಪಕ್ಷ ನಿಷ್ಠೆ ಆಗಿದ್ದಾರೆ. ಪಕ್ಷ ನಿಷ್ಠೆ ಆಗೋದಷ್ಟು ಜನ ಇದ್ದಾರೆ. ಸಿಡಿಯಿಂದ ಒಂದಷ್ಟು ಜನ ಇರ್ಬೋದು, ಬೈದಿಂದ ಒಂದಷ್ಟು ಜನ ಇರ್ಬೋದು, ಇದರಿಂದ ಇರ್ಬೋದು ಅಷ್ಟೇ. ಯಾರಾದ್ರೂ ಅವನ ಪ್ರೀತಿಗಂತೂ ಇಲ್ಲ. ಯಾರಾದ್ರೂ ಒಬ್ಬೊಬ್ರದ್ದು ಒಂದೊಂದು ಕಷ್ಟಗಳಿದೆ. ಮಮತಾವ್ರಿಗೊಂಥರ ಕಷ್ಟ ಇದೆ, ರಾಮಚಂದ್ರಗೊಂಥರ ಕಷ್ಟ ಇದೆ, ಇವ್ರಿಗೊಂಥರ ಕಷ್ಟ ಇದೆ. ನಮ್ ಕಾಂತಣ್ಣ ಅವರು ಮುನ್ರತ್ನ ಅಲ್ಲ, ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಬಿಜೆಪಿ, ಅಶೋಕ್ ಅವರು ಅಷ್ಟೇ. ಅವ್ರೇನ್ ಮುನ್ರತ್ನ ಅಲ್ಲ. ಈ ನಾಳೆ ಮುನ್ರತ್ನ ಬೇಡ ಅಂದ್ರೆ ಪಾಪ ಇವನ್ ಪಾಪ ಏನೋ ಕೇಸ್ ವಾಪಸ್ ತಗೊಂಡೇನೋ ಆಗವನೇ ರಾಕಿ ಪಾಪ ಅವನ್ ಇನ್ನೊಂದೇನೋ ಕಷ್ಟ. ಹಿಂಗಿದಾರಷ್ಟೇ. ಬಿಡಿ. ಇನ್ನ ಸುನಂದ ಮುಂದೆ ದೊಡ್ಡ ಇದು ಅವನ್ ತಗೊಂಡ್ಬಿಟ್ಟವ್ರೆ. ಸಾಕ್ಷಿ ಏನೋ ಪಾಪ ಇರ್ತದೆ ವ್ಯವಹಾರಗಳು, ಏನೇನು ನಾವೆಲ್ಲ ಇನ್ನೊಬ್ಬರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಯಾರೂ ಸಹ ಪ್ರೀತಿ ಅಭಿಮಾನದಿಂದ ಇದಾರೆ ಅಂತ ಎಲ್ಲಿ ಕಣ್ಣು ಕಾಣಿಸ್ತದೆ? ಇನ್ಯಾರ ಮೇಲೆ ಕೋಪಕ್ಕೆ ಇನ್ಯಾರೋ ಇದ್ದಾರೆ ಸರ್. ಒಂದೇ ವಿಚಾರ ಸಿಂಪಲ್ ಆಗಿ ಹೇಳ್ತೀನಿ ಸರ್. ಮುನಿರತ್ನ ಫಸ್ಟ್ ಕ್ವಾಲಿಟಿ ತರಕಾರಿಗಳು ಅಂತ ಹೇಳಿದ್ರಲ್ಲ, ರಾಮಚಂದ್ರಪ್ಪ ಅವರು, ಗೋವಿಂದರಾಜು, ರಾಕಿ, ಲಕ್ಷ್ಮೀಕಾಂತ್ ರೆಡ್ಡಿ, ಸುನಂದ, NTR ಮತ್ತೆ ಮಮತಾ, ಎಲ್ಲಾರು ಕರ್ಕೊಂಡು ಒಂದ್ಸತಿ ಮಂಪರ್ ಪರೀಕ್ಷೆ ಹಾಕ್ಬಿಟ್ರೆ ಮುನಿರತ್ನ ಏನಂತ ಹೇಳ್ತಾರೆ.
ಮೇಲೆ ದೇವದಾರ ವಿಧಿ ಇಲ್ಲ ಪಕ್ಷದಲ್ಲಿದ್ದೀವಿ. ನಮ್ಮ MLA ವೀರ ಶೂರ ಕರ್ಣ ಅಂತಾರೆ. ಮಂಪರ್ ಪರೀಕ್ಷೆಯಲ್ಲಿ ಹಾಕಿದ್ರು ಅವ್ರ 9 ಜನಕ್ಕೆ. ಆತ್ಮಹತ್ಯೆ ಮಾಡ್ಕೋಬೇಕು, ಮುನಿರತ್ನ ಆತ್ಮಹತ್ಯೆ ಮಾಡ್ಕೋಬೇಕು. ಆ ಮಟ್ಟಕ್ಕೆ ಮುನಿರತ್ನ ಎಲೆ 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 ಬಿಡಿಸ್ಕೊಂಡು ಬಿಡ್ತಾರೆ ಅವ್ರ ಕೈಗೆ. ಈಗ ನಾಯಕರೇ ಇನ್ನೊಂದು ಏನಂದ್ರೆ ಪಕ್ಷ ಅಂತ ಇದ್ದಾಗ ಒಂದು ಮಾತು ಬರುತ್ತೆ, ಸೋಲು ಗೆಲುವು ಇದು ಸಹಜ. ಈಗ ಈ ಒಂದು ಚುನಾವಣೆಯಲ್ಲಿ ಒಬ್ರೇ ಗೆಲ್ಲೋದು, ಒಬ್ರು ಸೋಲ್ಲೇಬೇಕು. ಅದನ್ನ ನೀವು ಒಪ್ಕೋಬೇಕು, ಎಲ್ಲರೂ ಒಪ್ಕೋಬೇಕು, ನಾವು ಒಪ್ಕೋಬೇಕು ಅಲ್ವಾ? ಸೋಲು ಗೆಲುವು ಚುನಾವಣೆ ಅಂತ ಅಂದ್ಮೇಲೆ ಅದು ಸಹಜವಾಗಿರುವಂತದ್ದು. ಆದ್ರೆ ಅದೆಲ್ಲವೂ ಕೂಡ ಹೆಲ್ದಿ ಆಗಿರ್ಬೇಕಲ್ವಾ? ಇದಕ್ಕೆ ನಾವು ಬಂದಿದ್ದು ಪ್ರತಿಯೊಂದು ಹೆಲ್ತಿಯಾಗಿ ತಗೊಳ್ಳಿ ಮುನಿರತ್ನ. ಅವ್ರನ್ನೇನು ಬೈಕೊಂಡು ಯಾರು ಬಂದಿಲ್ಲ ಆಚೆ. ನೀನು ಶಾಸಕರಾಗಿದ್ಯಾ, ಸಚಿವರಾಗಿದ್ಯಾ, ಹೆಲ್ತಿ ರಾಜಕಾರಣ ಮಾಡ್ರಿ. ನಾವು ನಿಮ್ ಕೈ ಕೆಲವು ವಯಸ್ಸಲ್ಲಿ ನೀನ್ ದೊಡ್ಡವನು, ಅಧಿಕಾರದಲ್ಲಿ ನೀನ್ ದೊಡ್ಡವರು. ಸಮ್ಟೈಮ್ಸ್ ನಾವೇ ತಪ್ಪು ಮಾಡಿದ್ರು ನಮ್ ಬುದ್ಧಿವಾದ ಹೇಳ್ಬಿಟ್ರೆ ನಾಳೆ ಸರಿ ಇಲ್ಲ, ಹಿಂಗ್ ಹೋಗ್ಬೇಕು ಈ ತರ ಅಂತ ನೀನ್ ಅಡ್ವೈಸ್ ಮಾಡು. ಅವಾಗ ನೀನ್ ದೊಡ್ಡ ಮನುಷ್ಯ ಆಗ್ತೀಯ. ಎಷ್ಟು ಕೀಳಾಗಿ ನಡ್ಕೊಂತೀಯ ನೀನು ಕಾರ್ಯಕರ್ತರ ಹತ್ರ ಅಂತ ಹೇಳಿದ್ರೆ, ನಮ್ಮನ್ನ ಸೆಕೆಂಡರಿ ಲೀಡರ್ ಹತ್ರ ಅಂತ ಹೇಳಿದ್ರೆ, ನಾವು ಇವತ್ತು ಇಷ್ಟು ಆಕ್ರೋಶವಾಗಿ ನಿನಗೆ ರಾತ್ರಿ ಆಗಲು ದುಡ್ದು ಎಂಟಿ ಮಕ್ಕಳನ್ನ ಬಿಟ್ಟು ಪೊಲೀಸ್ ಕೇಸ್ಗಳು ಹಾಕ್ಸ್ಕೊಂಡು ಇನ್ನೊಂದು ಮಾಡ್ಕೊಂಡು ವಿರೋಧಿಗಳ ಹತ್ರ ರಾತ್ರಿ 12 ಗಂಟೆ 1 ಗಂಟೆ ಫೈಟ್ಗಳು ಮಾಡ್ಕೊಂಡು ರೋಡ್ಗಳು ರಸ್ತೆಗಳು ಬ್ಲಾಕ್ ಮಾಡ್ಕೊಂಡು ನಿನ್ ಬಗ್ಗೆ ನಾವು ಹೋರಾಟ ಮಾಡಿದ್ವಲ್ಲ, ನಮ್ಗೆ ನೀನ್ ತೋರ್ಸೋಂತ ಗೌರವನ ಇದು. ಇವತ್ತು ಕೇಳ್ತೀನಿ ಕೇಳಿ, ನಾವು ಇಷ್ಟು ನೊಂದಿದ್ದೀವಿ ಅಂದ್ರೆ, ಇವತ್ತು ಇಷ್ಟು ಆಕ್ರೋಶವಾಗಿ ಮುನಿರತ್ನ ಬಗ್ಗೆ ನಾವು ಮಾತಾಡ್ತೀವಿ ಅಂದ್ರೆ, ಎಷ್ಟು ನಾವು ನಿನ್ನಿಂದ ನಾವು ರಿಟರ್ನ್ ಕಷ್ಟ ಅನುಭವಿಸಿರ್ಬೇಕು, ಎಷ್ಟು ಅವಮಾನಗಳು ಅನ್ಸಿರ್ಬೇಕು, ಎಷ್ಟು ತೊಂದರೆ ಅನುಭವಿಸಿ. ಅವ್ರು ನಿಮ್ಮ ಸೇವೆ ಮಾಡಿಲ್ವಾ? ಎಲ್ಲೂ ಮಾಡಿಲ್ಲ ಸರ್. ಸರ್ ದೇಶದ್ರೋಹಿ ನಾವೊಂದು ಮಾತು ಹೇಳ್ತೀನಿ, ಹೊಟ್ಟೆಗೆ ಅನ್ನ ತಿನ್ನವ್ರೆ. ಪುನಃ ಎಲ್ಲಿ ನಮ್ಗೆ ತೋರಿಸಿದ್ ಯಾರಾದ್ರೂ ಒಂದು ಸಹಾಯ ಮಾಡ್ದ ಅಂದ್ರೆ ಅದನ್ನ ಗೆತ್ತ ಆಡುವಂತ ಜನ ನಾವು. ನಮ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತೀವಿ, ನಮ್ಮ ಭಾರತ ಸಂಸ್ಕೃತಿ ನಮ್ಮನ್ನ ಅಪ್ಪ ಅಮ್ಮ ಕಳ್ಸ್ಕೊಟ್ಟವ್ರೆ. ನಮಗೆ ಒಳ್ಳೇದ್ ಮಾಡ್ದನ್ನ ಕೇಳಿ ಬಯಸೋರಲ್ಲ. ಇಷ್ಟು ವರ್ಷ ಮುನಿರತ್ನ ಒಳ್ಳೇದ್ ಮಾಡ್ತೆ ಕೆಟ್ಟದ್ ಮಾಡ್ತೆ ಕಣ್ಣು ಮುಚ್ಕೊಂಡು ಜಿಂದಾಬಾದ್ ಕರ್ತೀನಿ ರಾಜಾರೋಷ ಮಾಡಿದ್ರಲ್ಲ, ಎಷ್ಟು ಸರಿ ನಮ್ಗೆ ಎಲ್ಲರಿಗೂ ಯಾವ ರೀತಿ ನೀವು ಬೆನ್ನಿಗೆ ಚೂರಿ ಹಾಕಿದೆ ಅಂತ ನಮ್ಗಳು ಗೊತ್ತು ಸ್ವಾಮಿ. ಒಟ್ಟಾಗಿ ನೀವ್ ಹೇಳ್ತಿದ್ದೆ 7 ಜನ ಕಾರ್ಪೊರೇಟ್ ಹೊರಗಡೆ ಹೋಗ್ಬಿಟ್ರು ಅಂತ. RR ನಗರದಲ್ಲಿ ಇರೋದು 9 ಕಾರ್ಪೊರೇಟರ್. ಅವ್ರು ನಿಮ್ಗೆ ಹೇಳೋದು ಯಾರು? ಅವ್ರು ನಿಮ್ಗೆ ಹೇಳೋದು ಹೆಸರು ಹೇಳ್ತಾರೆ, ಫೋಟೋಗಳಲ್ಲೇ ಗೊತ್ತಲ್ಲ ಸರ್. ವಾಹಿನಿಯಲ್ಲಿ ಬಂದಿಲ್ರಿ, ಲಕ್ಷ್ಮೀದೇವಿ ನಗರ ಹೆಸರು ಸಮೇತ ಹೇಳದಲ್ಲ ನೀನು. 9 ಜನದಲ್ಲಿ 2 ದಟ್ ಈಸ್ ಬಿಜೆಪಿ ಪಕ್ಷದ ಕಾರ್ಪೊರೇಟರ್ಗಳು. ಮುನಿರತ್ನ ಇದ್ರು, ಇಲ್ಲಾಂದ್ರೆ ಬಿಜೆಪಿ. RR ನಗರ ಬಿಜೆಪಿ, ನಾನು ಬರ್ತೀನಿ ಬಿಜೆಪಿ ಇರ್ತಾರೆ. ಮಿಕ್ಕಿದ್ದು 7 ಜನ ಒಟ್ಟಾಗಿ ಹೊರಗಡೆ ಬಂದ್ಬಿಟ್ವಿ. ನೀನ್ ಹಿಂದೆ ಈಗ ವೇಲು ನಾಯಕರು ಒಬ್ಬ ಹೊರಗಡೆ ಬಂದ್ರೆ, ವೇಲು ನಾಯಕರದ್ದು ಏನೋ ತಪ್ಪು ಮಾಡೋಣಪ್ಪ ಹೊರಗಡೆ ಹೋದ, ಮುನಿರತ್ನ ಅವನ್ನ ಹಾಕಿದ್ದಾನೆ ಏನೋ ನೀವು ಅನ್ಕೋಬಹುದು. ನಿನ್ನ ಜೊತೆ ಇರೋ ಅಷ್ಟೂ ಜನ ಹೊರಗಡೆ ಹೋಗ್ತೀವಿ ನಾವು ಬಿಟ್ಟು ಅಂತ ಹೇಳಿದ್ರೆ, ಅವಾಗ ನೀನು ತಪ್ಪು ಮಾಡಿರ್ತೀಯ, ನಾವು ತಪ್ಪು ಮಾಡಿರ್ತೀವಿ. ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಹಂಗಾಗಿ ದೊಡ್ಡ ಮಟ್ಟದಲ್ಲೇ ಮುನಿರತ್ನ ನಮ್ಗೆ ಅಷ್ಟೂ ಜನ ಚೂರಿ ಹಾಕಿದ್ಯಪ್ಪ. ಅರ್ಥ ಆಯ್ತಲ್ಲ? ಈಗ 7 ಜನ ಅಷ್ಟೂ ಜನ ನಿನ್ನ ಇಡೀ ಒಂದು ಮನೆನೇ ಖಾಲಿ ಮಾಡ್ಕೊಂಡು ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ರೆ, ಯಾವ ಮಟ್ಟಕ್ಕೆ ನಮ್ಮ ಮನಸ್ಸು ನೊಂದಿರ್ಬೇಕು. ಈಗಲೇ ಹೋಗಕ್ಕೆ ಏನ್ ಕಾರಣ? ಯಾವ್ದು? ಈ ಚುನಾವಣೆನಲ್ಲೇ ಹೋಗಕ್ಕೆ ಏನ್ ಕಾರಣ? ಒಂದು ವಿಚಾರ, ಚುನಾವಣೆ ನಾವು ಹೋಗಿರೋದು ಸರ್. ಮುನಿರತ್ನ ಚುನಾವಣೆ ಬಂದಾಗ ನೀವು ಹೋಗಿಲ್ಲ, ಅವರು ನಮ್ಗೆಲ್ಲ ಎಷ್ಟೆಲ್ಲಾ ತೊಂದರೆ ಕೊಟ್ಬಿಟ್ಟಾಯಪ್ಪ. ನಾವೆಲ್ಲ ಅಲ್ಲಿ ಕಚ್ಕೊಂಡ್ವಿ. ಈ ಎಲೆಕ್ಷನ್ ಟೈಮ್ ಬಿಟ್ಟು ಅಂದ್ರೆ ನಮ್ಮನ್ನ ದ್ರೋಹಿಗಳು ಅಂತಾರೆ. ಬೇಡ, ನಿಯತ್ತಾಗಿ ನಾವು ಕೆಲಸ ಮಾಡೋಣ. ಮುನಿರತ್ನ ಗೆದ್ದ, ನೀನ್ ಗೆದ್ದಿದ್ಯಪ್ಪ ಅಂತ ಥ್ಯಾಂಕ್ಸ್ ಕೊಟ್ಬಿಟ್ಟು ಬೊಕ್ಕೆ ಕೊಟ್ಬಿಟ್ಟು ಈಚೆ ಬರೋಣ ಅಂತ ಇದೇ ನಾವು ಮಾತಾಡಿದ್ದು. ಆ ಕೆಲಸ ಮಾಡಿದೀವಿ. ಮುನಿರತ್ನ ನಾವೇನಾದ್ರು ಎಲೆಕ್ಷನ್ ಮುಂಚೆ ಕೈ ಕೊಟ್ಟಿದ್ರೆ ಕಾಮನ್ ರಾಜಕಾರಣಿ ಆಗಿದ್ದೆ. ಇವತ್ತು ಮೂಲೆ ಹೇಳ್ರಿ, ನಾನ್ ತಡೆದಿದ್ದೀನಿ ಎಲ್ಲಾರು. ಯಾಕೆ ಕೂಡ ನಮ್ಮ ಮುನಿರತ್ನ ನಾವು ಮಾಡಿರೋಂತ ನಮ್ಗೆ ಕೊಟ್ಟಿರೋ ತೊಂದರೆಗೆ ಅವನ ಜೊತೆ 1 ನಿಮಿಷ ಇರ್ಕೊಡ್ದಂದ್ರೆ ನಮ್ಮ ಸ್ನೇಹಿತರು ಕೇಳಿದ್ರು, ಬೇಡ ನಾವು ನಂಬಿಕೆ ದ್ರೋಹ ಆಗೋತೀವಿ ಜನಗಳ ಮುಂದೆ. ಅಪ್ಪನಿಗೆ ಎಲೆಕ್ಷನ್ ಇನ್ನು 15 ದಿವಸ ಆಯ್ತು, ಈಗ ಕೈ ಕೊಟ್ಟ ತಪ್ಪಾಗುತ್ತೆ. ಕಣ್ಣು ಮುಚ್ಕೊಂಡು ಎಲೆಕ್ಷನ್ ಮಾಡ್ಬಿಡೋಣ. ಕೇಳಿಸ್ಬಿಡ ಅಪ್ಪನಿಗೆ, ನೀನ್ ಮಾಡಿರೋದು ಚೆನ್ನಾಗಿದೆ ಸ್ವಾಮಿ, ನೀನ್ ಚೆನ್ನಾಗಿರೋ ಅಂತ ಹೇಳ್ಬಿಟ್ಟು ಬೊಕ್ಕೆ ಕೊಟ್ಬಿಟ್ಟು ಹೊರಗಡೆ ಬರೋಣ ಅಂತ ನಾವು ಮಾತಾಡ್ಕೊಂಡು ಅದೇ ರೀತಿಯಲ್ಲಿ ಎಲೆಕ್ಷನ್ ಮಾಡಿದ್ವಿ. ಅದೇ ರೀತಿಯಲ್ಲಿ ಎಲೆಕ್ಷನ್ ಅವ್ನು ಗೆದ್ದ ಮೇಲೆ ನಾವೆಲ್ಲ ಟಾಟಾ ಬಾಯ್ ಹೇಳ್ಬಿಟ್ಟು ಸೀದಾ ಹೊರಗಡೆ ಬಂದಿದ್ವಿ. ನಾವು ದ್ರೋಹ ಮಾಡಿಲ್ಲ, ಮುನಿರತ್ನ ನಾವು ದ್ರೋಹ ಮಾಡಿಲ್ಲ. ನಾವು ದ್ರೋಹ ಮಾಡಿದ್ದ ಅಂದ್ರೆ 50,000 ಓಟ್ ಲೀಡ್ ಇದು ಮೈನಸ್ ಅಲ್ಲಿ ಸೋಲ್ತಾ ಇದ್ದೆ. ನಾವ್ ಯಾರು 7 ಜನ ಹೇಳ್ದಲ್ಲ, ನಾವ್ ಯಾರು ದ್ರೋಹ ಮಾಡಿಲ್ಲ. ನಮ್ಮ ಅಪ್ಪ ಅಮ್ಮ ಹುಟ್ಟಿದ್ದೀವಿ, ನಿಯತ್ತ ಕೆಲಸ ಮಾಡಿದ್ದೀವಿ. ಆದ್ರೆ ನೀನ್ ಯಾವ್ದ್ರಲ್ಲಿ ಹುಟ್ಟಿದ್ದೀವಿ ಜನ ಗೊತ್ತಿಲ್ಲ. ಬೆರಿ ಕೆಟ್ಟದ್ದು ಜೊತೆಗಿರೋದು ಅನ್ನ ಇಟ್ಟವನಿಗೆ ಮೋಸ ಮಾಡ್ತೀಯ, ನೀನ್ ಕಷ್ಟಕ್ಕೆ ದುಡ್ದವನಿಗೆ ಮೋಸ ಮಾಡ್ತೀಯ. ಶಾಸಕರು ಹಂಗೆಲ್ಲ ಅವ್ರ ಬಗ್ಗೆ ಮಾತಾಡ್ಬಾರ್ದು. ಇಲ್ಲ ರೀ, ನಾವ್ ನೊಂದಿದ್ದೀವಿ. ಶಾಸಕರಿಗೆ ನಾನು ಮಾತಾಡ್ತಾ ಇಲ್ಲ, ಮುನಿರತ್ನ ಮಾತಾಡ್ತಾ ಇದ್ದೀನಿ. ಶಾಸಕರ ಪೋಸ್ಟ್ ನನ್ಗೆ ಅಗೌರವ ತರ್ತಾ ಇಲ್ಲ. ಮುನಿರತ್ನ ಅನ್ನೋ ವ್ಯಕ್ತಿ ಹತ್ರ ಎಷ್ಟು ಕೆಟ್ಟದ್ದು ಇದೆ ಅಂತ ನಾವು 7 ಜನ ಒಟ್ಟಾಗಿ ಬರ್ತೀವಿ ಅಂದ್ರೆ ನೀವು ದಟ್ ಈಸ್ ದಿ ಆನ್ಸರ್.
ಒಬ್ಬ ವ್ಯಕ್ತಿನ ಬಿಟ್ಟು ಟೋಟಲ್ ಅವ್ರ ಮನೆ ಸದಸ್ಯರು ಹೊರಗಡೆ ಹೋಗ್ತಾರೆ. ಮುನಿರತ್ನ ಒಂದು ರಾಜಕೀಯ ಏನ್ ಮನೆ ಇದೆ ಆರಾಮನಗರ ಮನೆ, ಅಷ್ಟು ಜನ ನಾವು ಹೊರಗಡೆ ಹೋಗ್ತೀವಿ ಅಂದ್ರೆ ಮನೆ ಒಡೆಯ ಸರಿಯಿಲ್ಲ ಅಂತ ತಾನೇ ಅರ್ಥ. ಅದನ್ನ ತಿಳ್ಕೊಬೇಕು. ಈಗ ನಾವೇನೋ ಹೊರಗಡೆ ಬಂದ್ಬಿಟ್ಟಿವಿ. ಇನ್ನು ಮುಂದಕ್ಕೆ ಮುನಿರತ್ನನಿಗೆ ಹೇಳೋದು, ಎಲ್ಲೂ ನಮ್ಮ ವಿಚಾರ ನೀನು ಮಾತಾಡಬೇಡ, ನಿನ್ ದಾರಿ ನಿನಗೆ, ನಮ್ಮ ದಾರಿ ನನಗೆ. ನಾವು ಮಾಡೋದು ಒಳ್ಳೆ ಕೆಲಸ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ, ನೀನು ಒಳ್ಳೇದು ಮಾಡಿದ್ರೆ ಜನ ನಿನ್ಗೆ ಆಶೀರ್ವಾದ ಮಾಡ್ತಾರೆ. ನಮ್ಮನ್ನೆಲ್ಲ ತೇಲಾಡ್ಕೊಂಡು ಗೀಲಾಡ್ಕೊಂಡು ಚುನಾವಣೆ ತರಕಾರಿ, ತರಕಾರಿ, ಎರಡನೇ ಕ್ವಾಲಿಟಿ ತರಕಾರಿ ಇವೆಲ್ಲ ಬಿಟ್ಬಿಡು. ನಿನ್ ಶೋಭೆ ತರೋಣ, ನಿನ್ ದಾರಿ ಎಲ್ಲ ಸಿಕ್ಕದ ನಮಸ್ಕಾರ ಮಾಡು. ನಿನ್ ದಾರಿ ನೀನ್ ಹೋಗೋ, ನಿನ್ ಶಕ್ತಿ, ನಿನ್ ಸಮಾಜ ಸೇವೆ ಮಾಡೋ ಜನಕ್ಕೆ. ನಮ್ಮ ಶಕ್ತಿ ನಾವು ಸಮಾಜ ಸೇವೆ ಮಾಡ್ತೀವಿ. ಜನ ಯಾರನ್ನ ಆಶೀರ್ವಾದ ಮಾಡ್ಕೊಂತಾರೆ. ಚಾಲೆಂಜ್ ರಾಜಕೀಯ ಮಾಡಕ್ ಹೋಗ್ಬೇಡ, ದ್ವೇಷದ ರಾಜಕಾರಣ ಮಾಡಕ್ ಹೋಗ್ಬೇಡ, ಸುಳ್ಳು ಕೇಸು ಅವ್ರ ಇವ್ರ ಮೇಲೆ ಹಾಕಿಸ್ಬೇಡ. ಜನಗಳನ್ನ ಮನುಷ್ಯರಿಗೆ 24 ಗಂಟೆಗೆ ತೊಂದರೆ ಕೊಡುವಂತ ಕೆಲಸ ಮಾಡಬೇಡ. ನೀನು ಮನುಷ್ಯನೇ. ಎಂತೆಂಥ ವ್ಯಕ್ತಿನ ಹಾಳಾಗೋಗ್ಬಿಟ್ಟ ಪ್ರಪಂಚದಲ್ಲಿ. ರಾಮಾಯಣ ಮಹಾಭಾರತ ಅಂತ ತಗೊಂಡ್ಬಿಟ್ರೆ ಎಂತೆಂಥವನು ಮನುಷ್ಯ ಹುಟ್ಟಿದ ಮೇಲೆ ನಾವು ಮಾಡಿರೋ ಪಾಪ ಕರ್ಮ ಇಲ್ಲೇ ನಾವು ಅನುಭವಿಸ್ಕೊಂಡು ಹೋಗ್ಬೇಕು. ಇದೇ ಭೂಮಿ ಮೇಲೆ ಇನ್ನೊಂದು ಲೋಕ ಇಲ್ಲ. ನಾವು ರಾಜಕೀಯ ನೋಡ್ತಾ ಇದೀವಲ್ಲ, ಪ್ರತಿಯೊಂದು ಏನಾಯ್ತು ಅಂತ. ಯಾರ್ಯಾರು ರಾಮಕೃಷ್ಣ ಹೆಗಡೆ ಕೊನೆ ದಿನಗಳು ಏನಾಯ್ತು ಅಂತ ನಾವು ನೋಡಿದೀವಲ್ಲ. ಪ್ರತಿಯೊಬ್ಬರು ನಾಯಕರು ಕೊನೆ ದಿವಸಗಳು ನಾವು ನೋಡಿದೀವಲ್ಲ. ಒಳ್ಳೇದು ಮಾಡಿದ್ರೆ ಒಳ್ಳೇದಾಗಿರ್ತಾರೆ, ಕೆಟ್ಟದ್ದು ಮಾಡೋದು ಕೆಟ್ಟದಾಗುತ್ತೆ. ಇವತ್ತು ಮುಂದೋದನ್ನು ಟೈಮ್ ಮೀರಿಲ್ಲ. ಇವತ್ತು ನೀನು ತಿದ್ಕೋಗೋ, ಒಳ್ಳೆ ದಾರಿಗೆ ಹೋಗು. ದೇವ್ರು ನಿನ್ ಮುಂದಿನ ದಿವಸಗಳಲ್ಲಿ ಒಳ್ಳೇದು ಮಾಡ್ತಾನೆ. ಇದೇ ಕೆಟ್ಟು ನೀನು ಬಯಸ್ಕೊಳ್ಳೋಣ ಅಂದ್ರೆ ಒಂದ್ ದಿವಸ ನಿನ್ ಪಾಪದ ಕೂಡ ತುಂಬುತ್ತೆ, ದೇವ್ರು ನಿನ್ ಬುದ್ಧಿ ಕಲಿಸ್ತಾನೆ. ಶ್ರೀನಿವಾಸ್ ಅವರೇ, ಕೊನೆಯದಾಗಿ ತಾವು ಏನೋ ಒಂದು ಕೊರಗು ಬಹಳಷ್ಟು ಇದೆ ಅಂತ ಅನಿಸ್ತಾ ಇದೆ. ಆ ಕೊರಗು ಏನು ಅನ್ನೋದನ್ನ ತಾವು ಹೇಳ್ಬಿಡಿ. ಕೊರಗು ಅನ್ನೋದೇನಿಲ್ಲ, ಬೇಗ ಎಲೆಕ್ಷನ್ ಬರೋಲ್ಲ. ಅವ್ರಿಗೆ ನಿಯತ್ತಿನ ನಾಯಿ ಅಂದ್ರೂ ತಪ್ಪಲ್ಲ ಅಲ್ಲಾರ್ದು. ಅಷ್ಟು ನಿಯತ್ತಾಗಿ ಅವ್ರ ಜೊತೆಲಿ ಇದ್ದು ಅಷ್ಟು ಆನೆಸ್ಟ್ ಕೆಲಸ ಮಾಡಿದ್ರೆ ಇವತ್ತು ಇವ್ರು ನಮ್ಮ ಬಗ್ಗೆ ಅಗೌರವ ಮಾತಾಡ್ತಾರೆ ಅಂದರೆ ನನಗೆ ಅಂತಲ್ಲ, ನಮ್ಮ ಮನೇಲಿ ಇರೋವಂಥವ್ರಿಗೆ, ಹೆಂಡತಿ ಮಕ್ಳಿಗೆ ಎಷ್ಟು ನೋವಾಗಿರ್ತದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಏನಕ್ಕೆ ಹೇಳ್ತೀನಿ ನಾನು ಈ ಮಾತು ಅಂದರೆ, ಈ ಅಪ್ಪ ಏನೆಲ್ಲ ಮಾಡುವಂದಾಗೂ ನಾವು ಕೆಟ್ಟದಾದ್ರೆ ನಾವು ಮಾಡೋದು ನೋಡೇ ಇಲ್ಲ, ನುಗ್ತಾ ಇರೋದೆ ಅದು ಯಾವುದೇ ಆಗಲಿ. ಅವ್ರು ಹೇಳಿದ ಕೆಲಸ ಅಂತ ಕೋವಿಡ್ ಟೈಮಲ್ಲಿ ಯಾರು ಮನೆ ನಾಚ ಬರ್ದಿದ್ದಂಥ ಕಾಲದಲ್ಲಿ ತಿಂಗ್ಳಾಂಗಟ್ಲೆ ರೇಷನ್ ಕೊಟ್ಟಿದ್ದೀವಿ, ಊಟ ಕೊಟ್ಟಿದ್ದೀವಿ. ಮನೆ ಬೆಳಗ್ಗೆ ನಮ್ಮ ಮನೇಲೆಲ್ಲ ಬೈಯೋರು, ಏನು ಇಡೀ ಪ್ರಪಂಚನೇ ಮನೇಲಿ ಮಲಗಿದೆ, ನೀವೇನು ಮಾಡ್ತೀರ. ಆದರೂ ನಾವು ಸೇವೆ ಅಂತ ಮಾಡಿದ್ದೀವಿ. ಯಾರಿಗೋಸ್ಕರ? ಮುನಿರತ್ನವರು ಒಂದು ಹೇಳಿದ್ದಾರೆ ಒಂದು ಮಾತಿಗೆ. ಬೆಳಗ್ಗೆ ಎದ್ದು 6 ಗಂಟೆಗೆ ಹೋಗಿ ಹಾಲು ಕೊಡ್ತಾಯಿದ್ವಿ, 7 ಗಂಟೆಗೆ ಟಿಫನ್ ನಾಷ್ಟ ಬರೋದು, ಎಲ್ಲ ಏರಿಯಾಗೂ ನಾಷ್ಟ ಇಶ್ಯೂ ಮಾಡ್ತಾಯಿದ್ವಿ. ಮನೆಗೆ ಬಂದು ಸ್ನಾನ ಮಾಡೋಗಿ ಕೂತ್ಕೊಂಡ್ರೆ ರೇಷನ್ ಕೊಡೋಕ್ಕೆ ಸಾಯಂಕಾಲ 6 ಗಂಟೆವರೆಗೂ ಮಾಡೋವಿ ಸ್ವಾಮಿ. ಸೆಂಟ್ರಲ್ ಇದ್ದೋಗಿ 1 ಗಂಟೆ ಮಧ್ಯಾಹ್ನ ಮನೆಗೆ ಊಟ ಹಂಚೇವಿ. ಯಾರಿಗೋಸ್ಕರ ಕಷ್ಟ ಬಿದ್ವಿ ನಾವೆಲ್ಲ? ಏನು ನಮ್ಮ ಮನೆಗೆ ಮಾಡೋದು ನಾವು? ನಿಮಗೋಸ್ಕರ ತಾನೇ ದುಡ್ದಿದ್ದು ನಾವು. ಇವತ್ತು ನಮ್ಮ ಬಗ್ಗೆ ಅಗೌರವ ಮಾತಾಡ್ತೀರ ಅಂದರೆ ಅಲ್ಲಿ ಏನು ನಿಮ್ಮ ವ್ಯಕ್ತಿ ಏನು ಮಾತಾಡ್ತಾ ಇದ್ದೀರ ನೀವು? ಅಲ್ಲಿಗೆ ನಿಮ್ಮ ಜೊತೆಯಲ್ಲಿದ್ದರೆ ಒಳ್ಳೆಯವರು, ಇಲ್ಲಾಂದರೆ ಕೆಟ್ಟವರು ಅಂತನಾ? ಇವತ್ತು ಏನನ್ನ ನಿಮ್ಮ ಜೊತೆಯಲ್ಲಿ 4 ಜನ ಇದ್ದಾರೆ ಅಂತಂದರೆ ಬಿ ಜೆ ಪಿಯಲ್ಲಿ, ಅದು ಸನ್ಮಾನ್ಯ ಅಶೋಕ್ ಅವ್ರ ಫಾಲೋವರ್ಸೇ ಹೊರತು ನಿನ್ನ ಫಾಲೋವರ್ಸ್ ಯಾರಿಲ್ಲ ಸ್ವಾಮಿಯಲ್ಲಿ. ಅವ್ರು ಯಾರು ಇವತ್ತು ನಿನ್ನ ಜೊತೆಯಲ್ಲಿ ಗುರ್ತಿಸ್ಕೊಂಡಿದ್ದಾರ? ಇದೇ ನಿಮ್ಮ MLA ಎಲೆಕ್ಷನಲ್ಲಿ ನಿಮ್ಗೆ ಯಾರು ಓಟ್ ಹಾಕ್ದಾರಲ್ಲ ಅವರು. ಇದನ್ನು ಬೇಕಾದ್ರೆ ಕರೆದುಬಿಡಿ, ನೀವು ಹೇಳಿದ ದೇವಸ್ಥಾನಕ್ಕೆ ನಾನು ಬಂದ್ಬಿಡ್ತೀನಿ. ಅವ್ರು ಯಾರು ಹೇಳ್ತಾರೋ ಅವರು ಬಂದ್ಬಿಡ್ಲಿ ದೇವಸ್ಥಾನಕ್ಕೆ, ಆಣೆ ಮಾಡಿಬಿಡ್ಲಿ ಅವರೆಲ್ಲ ನಿಮ್ಗೆ ಓಟ್ ಹಾಕಿದ್ದಾರೆ ಅಂತ. ಇವತ್ತು ಏನನ್ನ ಇದ್ದರೆ ಅದು ಸನ್ಮಾನ್ಯ ಮೋದಿಯವರು, BJP, ನಮ್ಮ ಸ್ಥಳೀಕರಾದಂಥ ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಸನ್ಮಾನ್ಯ ಅಶೋಕ್ ಅವರ ಮಕ ನೋಡಿ ಬಂದಿದ್ದಾರೆ ಹೊರತು ನಿಮ್ಮ ಮಕ ನೋಡ್ಕೊಂಡು ಯಾರು ಓಟ್ ಹಾಕಕ್ಕೆ ಬಂದಿಲ್ಲ ಸ್ವಾಮಿ. ಅವರು ಅದನ್ನೇ ಹೇಳಿರೋದು ನಿಮ್ಗೆ. DK ಶಿವಕುಮಾರ್ ಅವರ ಪತ್ನಿ ಉಷಾ ಮೇಡಮ್ ಅವ್ರು ಬಂದಿದ್ದಕ್ಕೆ 1 ಲಕ್ಷ ಆರಾಧನದಲ್ಲಿ ಲೀಡ್ ಬರೋದಕ್ಕೆ 50,000 ಏನಾರು ಅವರು ಕಡಿಮೆ ಆಗಿದ್ರೆ ಅದಕ್ಕೆ ಅವ್ರ ಕಾರಣ, ನೀವುಗಳೆಲ್ಲ 1 ಲಕ್ಷ ಲೀಡ್ ಕೊಡ್ತೀನಿ ಅಂತ ಬೇಡ, 1 ಲಕ್ಷ ಅದ್ರಲ್ಲಿ 50,000 ಕಿತ್ಕೊಂಡಿರ್ಬೋದು ನೀವು. 1 ಲಕ್ಷ ಬೇಡ ಸರ್, 50,000 ಅವ್ರು ಲೀಡ್ ತಗೊಂಡಿಲ್ಲ ಅಂದ್ರೆ ಏನಂತೆ? ಒಬ್ಬ ಶಾಸಕ ಹೇಳ್ತಾರಲ್ಲ 50,000 ಲೀಡ್ ತಗೊಂಡಿಲ್ಲ ಅಂದ್ರೆ ನಿಮ್ಮ ಒಂದು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಕರ್ಕೊಂಡವ್ರೆ ಇವರು. ಸರಿ ಸರ್, ಶಿವಕುಮಾರ್ ಅವರು ಕಾಂಗ್ರೆಸ್ ಆಯ್ತು, ಅಕ್ಸೆಪ್ಟೆಡ್. 50,000 ಲೀಡ್ ತಗೊಂತೀನಿ ಅಂತ ಹೇಳೋರಲ್ಲ, ತಗೊಂಡಿಲ್ಲ ಅಂದ್ರೆ ಏನು? ನಾವು ತಗೊಂತೀವಿ ಅಂತ ನಾವ್ ಹೇಳ್ತಿದ್ವಲ್ಲ, ಅದು ಕುತ್ರ ಹೇಳ್ಬೇಕು. ಕಾರಣಕರ್ತರು ನೀವಲ್ಲ ಅಂತ ಅವರು ಅಂತ ನಾವು ಕೆಲಸ ಮಾಡಿದೀವಿ, ನಾವು ಲೀಡ್ ಆಗ್ತೀವಿ. ನಮ್ಮ DK ಶಿವಕುಮಾರ್ ಸಾಹೇಬ್ರ ಫ್ಯಾಮಿಲಿ ಬಂದು ವೋಟ್ ಕೇಳಿದ್ರೆ ಅದರಿಂದ ಜನ ವೋಟ್ ಹಾಕಿದ್ರೆ ಅವ್ರೇನ್ ಸರ್ಟಿಫಿಕೇಟ್ ಕೊಡೋದು? 50,000 ವೋಟ್ ಗೆಲ್ತೀವಿ ಅಂತ ಇವತ್ತು ಹೇಳ್ತಾರಲ್ಲ,
50 ಸಾವಿರ ಹೋಟೆಲ್ ಗೆದ್ದಿಲ್ಲ ಅಂದ್ರೆ ಏನ್ ಮಾನ ನಷ್ಟ, ನಿನ್ ಮಾನ ನಷ್ಟ ನಿಮ್ದೇನು? ಅದನ್ನ ನಿಂದೇನು? ಒಂದ್ ಸ್ಟೆಪ್ ಏನು? ನೀನ್ step ಏನು? ಫೋನ್ ಅದನ್ನ ಖಂಡಿತ ಅವರು ಕೂಡ ಹೇಳ್ತಾರೆ. ಹೇಳಿ ವಾಪಸ್ಸು, ಇಲ್ಲ ನೇರ ಬರ್ತಾರ ಚರ್ಚೆ, ನಾ ಬರಕ್ ರೆಡಿ. ಬರ್ತಾರೆ, ಕರೀತಾರೆ ಖಂಡಿತ. ಈಗ ನೆಕ್ಸ್ಟ್ ಚುನಾವಣೆ ನಾವ್ ಹೇಳಿದ್ವಿ, ಚುನಾವಣೆ ಅಲ್ಲ, ಚುನಾವಣೆ ಮೊದ್ಲೇ ಬರ್ಲಿ, ಈ ಚುನಾವಣೆ ನೋಡ್ಲಿ, ರಿಸಲ್ಟ್ ಬಂದ ಮೇಲೆ ನಾವು ಅದಕ್ಕೆ ಒಪ್ಕೊಂತೀವಿ, ಮಾತಾಡಿದ್ವು ಬದ್ಧತೆಗೆ ಒಪ್ಕೊಂತೀವಿ. ಅವ್ರೇನು ಅಂತ ಹೇಳಿ ಇವತ್ತು ನಾವು ಕೇಳಿದ್ವಲ್ಲ, ಏನ್ ಖಾಸಗಿ ವಾಹಿನಿಯಲ್ಲಿ ಅವರು ಇವತ್ತು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದನ್ನ 4ನೇ ತಾರೀಕು ಸಾಯಂಕಾಲ ಮಾತಾಡಿದ್ರೆ ನೀವ್ ಹೇಳೋದು ನಾವು ಒಪ್ಕೊಂತೀವಿ ಖಂಡಿತವಾಗ್ಲು. ಏನಕ್ಕೆ ಹೇಳ್ತೀನಿ ಅಂತಂದ್ರೆ, ಏನು ಇಡೀ ಪ್ರಪಂಚ ಗ್ರಹಗಳು ಇವತ್ 4 ಗ್ರಹಗಳಿದ್ರೆ ಇನ್ನೂ 3 ಗ್ರಹ ಸೇರ್ಸ್ಕೊಂಡು ಅವತ್ತು ಮಾತಾಡೋಣ ಖಂಡಿತವಾಗ್ಲು. ಆದ್ರೆ ಈ ಚುನಾವಣೆ ತುಂಬಾ ಫೈಟ್ ಅಂತೂ ಇದೆ, ತುಂಬಾ ಕಾತ್ರದಿಂದ ಎಂಟೈರ್ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ನಿಮ್ಮ ಒಂದು ಬೆಂಗಳೂರು ಗ್ರಾಮಾಂತರ ಸಂಪೂರ್ಣವಾಗಿ ಕಾಯ್ತಾ ಏನು ಫೈಟ್ ಇಲ್ಲ ಸರ್. ಇಡೀ ರಾಜ್ಯದಲ್ಲಿ ಒಂದೇ ಒಂದು ಗೆದ್ದಿದ್ದಾಗ ಗೆದ್ದಂತವ್ರಿಗೆ ಇವತ್ತು 20 ಕ್ಷೇತ್ರ ಗೆಲ್ಲಂತ ಸಂದರ್ಭದಲ್ಲಿ ದೊಡ್ಡ ನೀವು ಕಾಂಗ್ರೆಸ್ ಅಲ್ಲೇ ಇರೋದ್ರಿಂದ ತಮ್ಮ ನಾಯಕರ ಬಗ್ಗೆ ಹೇಳ್ಕೊಳ್ತೀವಿ. ಆಯ್ತು ಸರ್, ನಮ್ಮ ಕೆಲಸ ನೋಡಿ ಮಾತಾಡಿ, ಆಯ್ತು ಖಂಡಿತ ಸಂತೋಷ. ಆದ್ರೆ ಈ ಜನರ ಮನಸ್ಸು ಏನಿದೆ ಇವತ್ತು, ಡಾಕ್ಟರ್ ಗೆದ್ರು ಅಂತ ಏನ್ ಸರ್ ಉಪಯೋಗ? ಸೋತ್ರ ಉಪಯೋಗ ಇಲ್ಲ. ಇಡೀ ರಾಜ್ಯದಲ್ಲಿ ಯಾರು ಅಧಿಕಾರಿಗಳು ರಾಜಕಾರಣಕ್ಕೆ ಬಂದವ್ರೆ ಯಾರು ಸಹ ಸಮಾಜದ ಜನರ ಸೇವೆ ಮಾಡಿಲ್ಲ. ಅವ್ರು ಒಂಡರ್ಗೆ ಮತ್ತೆ ವಾಪಸ್ ಸೋತವ್ರೆ 190%. ಯಾರು ಗೆದ್ದೂ ಇಲ್ಲ. ಯಾವುದೇ ಅಧಿಕಾರಿಗಳು ಅವ್ರಿಗೆ AC ರೂಮಲ್ಲಿ ಕುಂತ್ಕೊಂಡು ಬಂದವ್ರಿಗೆ ಆರ್ಡರ್ ಮಾಡಿ ರೂಢಿ, ಜನರ ಕಷ್ಟ ಸುಖ ನೋಡಿ ಯಾವುದೂ ರೂಢಿ ಇಲ್ಲ. ಮೋದಿ ಅವ್ರ ಗೌರ್ಮೆಂಟ್ ಬಂದ್ರೆ ಸೆಂಟ್ರಲ್ ಮಿನಿಸ್ಟರ್ ಆಗ್ಬೋದು, ಹೆಲ್ತ್ ಮಿನಿಸ್ಟರ್ ಆಗ್ಬೋದು, ಅಯ್ಯೋ ಸರ್ವಿಸ್ ಕೊಡಬಹುದು. ಅವೆಲ್ಲ ಡೌಕತೆಗಳು. ಓಟ್ಗಾಗಿ ಬಿಜೆಪಿ ದಿನ ಬೆಳಗ್ಗೆ ಹೇಳೋದೇ ಸುಳ್ಳು ಹುಟ್ಟಿರೋದೇ ಬಿಜೆಪಿಲಿ. ಅವ್ರು ಹೇಳೋದೆಲ್ಲ ಸುಳ್ಳೆ, ಯಾವುದೂ ಮಾಡಲ್ಲ. ನೀವು ಕಾಂಗ್ರೆಸ್ ಎಲ್ಲರೂ ಸತ್ಯ ಹೇಳ್ತೀವಿ. ನನ್ಗೆ ಸತ್ಯ ಅಂತ ಹೇಳಿಲ್ಲ, ಅವ್ರು ಇಲ್ಲಿವರೆಗೂ ಹೇಳ್ತಾ ಬಂದಿರೋದೆಲ್ಲ ಸುಳ್ಳೆ. ಯಾವ್ದು ಸತ್ಯ ಹೇಳಿದ್ದಾರೆ? ನೀವು ದೇಶದ ವಿಚಾರ ಬಂದಾಗ ಚರ್ಚೆ ಮಾಡೋದು ನಾನು ಮಾಡ್ತೀನಿ. ಆದ್ರೆ ಇವತ್ತು ಮುನಿರತ್ನ ನಮ್ಗಳ ಬಗ್ಗೆ ಹೇಳೋನೆ, ನಾವು ಮುನಿರತ್ನನಿಗೆ ಉತ್ತರ ಹೇಳ್ಬೇಕಾಗಿತ್ತು. ಏನಿದೀವಿ ಅವ್ನ ಉತ್ತರ ನಾವು ಕಾಯ್ತಾ ಇದೀವಿ. ನಾವೆಲ್ಲ ಏನಾದ್ರು ಅವ್ನು ಹೇಳಿದಂಗೆ ಫೇಲ್ಯೂರ್ ಆದ್ರೆ ನಾವು ರಾಜಕಾರಣ ತೆಗಿಲಿಕ್ಕೆ ಸಿದ್ಧ ಇದೀವಿ. ಅವ್ನು ಫೇಲ್ಯೂರ್ ಆದ್ರೆ ಏನಾಗ್ತಾನೆ ಅನ್ನೋದನ್ನ ದಯಮಾಡಿ ನಿಮ್ ಚಾನಲ್ಗೆ ಉತ್ತರ ಕೊಡ್ಲಿ ಅಂತ ಹೇಳಿ ನಾವು ಬಯಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ನಾರಾಯಣ ಸ್ವಾಮಿ ಅವರೇ. ಕೊನೆಯದಾಗಿ ಏನ್ ಹೇಳ್ತೀರಿ ಈ ಕಾರ್ಯಕ್ರಮ, ಒಟ್ಟು ಸಪ್ತಗ್ರಹಗಳ ಒಂದು ಶಕ್ತಿಯನ್ನ 4ನೇ ತಾರೀಕು ನೋಡ್ಬೋದಾ, ಅಥವಾ ಅವತ್ತೇನಾದ್ರೂ ಸ್ವಲ್ಪ ವ್ಯತ್ಯಾಸ ಆಗಿ? ಯಾವ ವ್ಯತ್ಯಾಸ ಅನ್ನೋ ಪ್ರಶ್ನೆ ಇಲ್ಲ ಸರ್. DK ಸುರೇಶ್ ಸಾಹೇಬ್ರು 1.5 ಲಕ್ಷ ವೋಟ್ ಮೇಲೆ ಅವ್ರು ಗೆಲ್ತಾರೆ. ಈಗ ಮತ್ತೆ ಈ ನಮ್ಮ ಈ ಕ್ಷೇತ್ರದವರು MP ಆಗಿ ಆಯ್ಕೆಯಾಗಿ ಬಂದೇ ಬರ್ತಾರೆ. ಆ ವಿಜಯೋತ್ಸವನ ನಾವೆಲ್ಲ ಅವತ್ತು ಆಚರಣೆ ಮಾಡ್ತಾ ಇರ್ತೀವಿ. ನಿಮ್ ಕೈಗೆ 4ನೇ ತಾರೀಕು ಸಿಗಲ್ಲ, 5, 6, 7 ನಾವು ಸ್ವೀಟ್ ತಂದು ಕೊಡ್ತೀವಿ ಸರ್. ಇದಕ್ಕೆ ನಿಮ್ ಕಚೇರಿಗೆ ತಂದು ಸ್ವೀಟ್ ತಂದು ಕೊಡ್ತೀವಿ. ಮುನಿರತ್ನಗೂ ನಿಮ್ ಕೈಯಲ್ಲಿ ಕೊಡ್ತೀವಿ, ಕಳಿಸ್ಬಿಡಿ. ಖಂಡಿತವಾಗ್ಲು ನೀವು ಅನ್ಕೊಂಡಿದ್ದಾಗ್ಲಿ. ಒಟ್ಟು ಚುನಾವಣೆ ಬಗ್ಗೆ, ಸೋಲು ಗೆಲುವು ಬಗ್ಗೆ ನಾನು ಮಾತಾಡಕ್ ಹೋಗೋದಿಲ್ಲ. ಅದು ಏನಾಗಿದೆ ಚುನಾವಣೆ, ನೀವು ಲೀಡರ್ಗಳು, ಅದಕ್ಕೆ ಅಂತಾನೆ ಒಬ್ಬ ಜನಪ್ರತಿನಿಧಿಗಳು ಅಂತ ತಾವೆಲ್ಲರೂ ಇದ್ದೀರಿ. ಪ್ರತಿಯೊಂದು ವಾರ್ಡಲ್ಲೂ ಕೂಡ ನೀವುಗಳು ಮಾಡಿ, ನೀವು ಮಾಡುವಂತ ಒಳ್ಳೆ ಕೆಲಸನ ತೋರ್ಸೋದಷ್ಟೇ ನಮ್ಮ ಕೆಲಸ. ಜೊತೆಗೆ ನಿಮ್ ಜೊತೆಗೆ ಯಾವಾಗ್ಲೂ ನಾವು ಒಂದು ಒಳ್ಳೇದಕ್ಕೋಸ್ಕರ, ಜನರಿಗೋಸ್ಕರ ನಾವು ಯಾವಾಗ್ಲೂ ನಿಮ್ ಜೊತೆನಲ್ಲಿ ಇದ್ದೇ ಇರ್ತೀವಿ. ಅಂತೂ ಇಂತೂ ಸಪ್ತ ಗ್ರಹಗಳು, ಅದ್ರಲ್ಲಿ ಇವತ್ತು 4 ಗ್ರಹಗಳು ಮಾತ್ರ ಇದ್ದಾರೆ. ಇವ್ರು 4 ಗ್ರಹಗಳು ಅವ್ರು ಹೇಳ್ದಂಗೆ ಸಪ್ತ ಗ್ರಹಗಳು ಒಟ್ಟಾರೆಯಾಗಿ ಶಾಸಕರು ಒಂದು ಖಾಸಗಿ ವಾಹಿನಿಯಲ್ಲಿ ಮಾತಾಡಿದಂತಹ ಕೆಲವೊಂದು ವಿಚಾರಗಳಿಗೆ ನೊಂದು ನಮ್ಮ ವಾಹಿನಿಗೆ ಬಂದು ಇವತ್ತು ಅವರ ಒಂದು ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸಪ್ತ ಗ್ರಹಗಳು ಈ ವಿಷಯವನ್ನ ಇನ್ನು ಬಹಳಷ್ಟು ಚರ್ಚೆ ಮಾಡೋದಿದೆ. 4ನೇ ತಾರೀಕು ಈ ಚುನಾವಣೆ, ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಂದ ನಂತರ ಇನ್ನು ಬಹಳಷ್ಟು ವಿಚಾರವನ್ನ ಚರ್ಚೆ ಮಾಡೋಣ ಅಂತ ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.